सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दसागरम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। नमः श्री शंकरानंद गुरुपादाम्बुजन्मने सविलास महामोह ग्राहग्रासैककर्मणे तत्पादाम्बुरुहद्वन्द्व सेवा निर्मलचेतसां सुखबोधाय तत्त्वस्य विवेकोऽयं विधीयते। ಪರಮಾತ್ಮನ ಅನುಗ್ರಹದಿಂದ ಶ್ರೀಮತಿ ವಿಮಲಾನಂದ ಹಾಗೂ ಎಲ್ಲ ಶ್ರೋತೃ ವರ್ಗಗಳ ಅಪೇಕ್ಷೆಯ ಮೇರೆಗೆ ಈ ಒಂದು ತಂತ್ರಜ್ಞಾನ ಸಹಾಯದಿಂದ ಭೂತ ವಿವೇಕ ಪ್ರಕರಣ ಹೆಚ್ಚು ವಿಸ್ತಾರವಾಗಿ ಅಲ್ಲದೇ ಇದ್ರೂ ಅದನ್ನ ಅರ್ಥ ಮಾಡಿಕೊಳ್ಳುವಷ್ಟು ಮಟ್ಟಿಗೆ ಈ ಮಾಯೆಯ ಕಾರ್ಯವನ್ನ ಒಂದು ಸಾಮಾನ್ಯವಾದ ಮನಸ್ಸಿಗೆ ಒಂದು ಅರ್ಥ ಆಗುವ ಹಾಗೆ ತಾರ್ಕಿಕವಾಗಿ ನಾವು ಇದನ್ನ ಚಿಂತನೆ ಮಾಡಿದ್ವಿ. ಈ ಚಿಂತನೆ ಮಾಡಿದ ನಂತರ ಆ ಒಂದೇ ಒಂದು ಮಾಯದ ಕಾರ್ಯದಿಂದ ಈ ಕಾಣಿಸಿಕೊಂಡಿರ್ತಕ್ಕಂತಹ ವ್ಯಾವಹಾರಿಕ ಸತ್ಯ ದರ್ಶನದ ಜಗತ್ತನ್ನ ಅದು ಸದ್ವಸ್ತುವಿನ ಶಕ್ತಿಯೇ, ಅದರಲ್ಲಿ ಎಲ್ಲ ಅನುಸೂತವಾಗಿ ಸದ್ವಸ್ತುವೇ ಇರುವಂತಹದ್ದು. ಹೇಗೆ ನಾವು ಮಣ್ಣಿನಿಂದ ಗಡಿಗೆಯನ್ನ ನಾವು ಭಿನ್ನವಾಗಿ ನೋಡಿದರೂ ಕೂಡ ಗಡಿಗೆಗೆ ಮಣ್ಣು ಇಲ್ಲದೆ ಹೇಗೆ ಅಸ್ತಿತ್ವ ಇಲ್ಲವೋ, ಅನೇಕ ರೂಪದ ಗಡಿಗೆಗಳಿರ್ಬೋದು ಮತ್ತು ಅನೇಕ ಬಣ್ಣದ ಗಡಿಗೆಗಳಿರ್ಬೋದು ಮತ್ತು ಅನೇಕ ಆಕಾರದ ಗಡಿಗೆಗಳಿರ್ಬೋದು. ಎಲ್ಲ ಗಡಿಗೆಗಳು ಅನಂತವಾಗಿ ಇದ್ದರೂ ಕೂಡ ಆ ಅನಂತವಾಗಿರ್ತಕ್ಕಂತಹ ಗಡಿಗೆಯಲ್ಲಿ ಅನುಸೂತವಾಗಿ ಆ ಮಣ್ಣೆ ಇರ್ತಕ್ಕಂತಹದ್ದು. ನಾವು ಏನೆಲ್ಲ ಮುಟ್ಟಿದ್ರೂ ಕೂಡ ಆ ಮಣ್ಣನ್ನೇ ಮುಟ್ಟುತ್ತವಾಗ್ಲಿ, ಗಡಿಗೆ ಅಂತಕ್ಕಂತಹದ್ದು ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಗಡಿಗೆ ಅಂತಕ್ಕಂತಹದ್ದು ಮಿಥ್ಯಾ ವಸ್ತು ಅಂತಕ್ಕಂತಹದ್ದನ್ನ ಅದೇ ಆಧಾರದ ಮೇಲೆ ಈ ಪರಮಾತ್ಮನ ಅದ್ವೈತ ದರ್ಶನವನ್ನ ಯಾರಿಗೆ ಆಗುತ್ತೋ ಅಂತಹ ಜ್ಞಾನಿಗಳು ಈ ಜಗತ್ತಿನ ದ್ವೈತ ಜಗತ್ತಿನ ಜೊತೆಗೆ ವ್ಯವಹಾರವನ್ನು ಮಾಡುವಾಗಲೂ ಕೂಡ ಅನೇಕ ಜನ ಬಹಳ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಬ್ರಹ್ಮ ಸತ್ಯ ಅಂತ ಹೇಳಿದ ಮೇಲೆ ಇನ್ನು ಜಗನ್ಮಿಥ್ಯ ಅಂತಕ್ಕಂಥದ್ದು ಅದು ಯಾವ ರೀತಿಯಾಗಿ ಹೇಳಿದ್ದಾರೆ ಅಂತಕ್ಕಂಥದ್ದು ಕೂಡ ಅರ್ಥ ಆಗದೇ ಇರೋಷ್ಟು ಮಟ್ಟಿಗೆ ಅದನ್ನ ಪರಿಶೀಲನೆ ಮಾಡಕ್ಕೆ ಹೋಗೋದಿಲ್ಲ ಅವರು. ಎಲ್ಲರೂ ತುಂಬಾ ಚೆನ್ನಾಗಿ ಎಲ್ಲ ನೀವು ಯಾರ ರೆಫರೆನ್ಸ್ ತಗೊಳ್ಳಿ, ಪರಮಾತ್ಮನಿಂದ ಜಗತ್ತು ಬಂದಿದೆ ಅಂತ ಹೇಳ್ತಾರೆ ಕರೆಕ್ಟ್ ಆಗಿ.
ಮತ್ತೆ ಪರಮಾತ್ಮನಿಂದ ಜಗತ್ತು ಬಂದಿದೆ ಅಂತಂದ್ಮೇಲೆ ಅಲ್ಲಿ ಟ್ರಿಕ್ಸ್ ಅದ. ಪರಮಾತ್ಮನಿಂದ ಬಂದಿರತಕ್ಕಂತಹ ಜಗತ್ತು ಪರಮಾತ್ಮನಾಗಿ ಕಾಣದೆ ಬೇರೆ ಕಾಣತೆ ಇದೆ ಅಂತಂದ್ರೆ ಅದು ಅಜ್ಞಾನ ಅಂತಕ್ಕಂತಹದ್ದು ಸೂಜಿಗದು, ಅದು ಯಾರಿಗ ಅರ್ಥ ಆಗಂಗಿಲ್ಲ. ಮತ್ತೆ ಒಂದು ಕೊನೆಗೆ ನಿರ್ಣಯವನ್ನ ಸಿದ್ಧಾಂತವನ್ನ ನಿರ್ಣಯ ಮಾಡಿದ ಮೇಲೆ ಕೂಡ ಮತ್ತೆ ಜಗತ್ತು ಮಿಥ್ಯೆ ಅಂತಕ್ಕಂಥದ್ದು ಕನ್ಫ್ಯೂಸ್ ಆಗತಕ್ಕಂಥದ್ದು ಸಾಮಾನ್ಯವಾಗಿ ಇವತ್ತು ಇದೆಲ್ಲ ಆಗಿರ್ತಕ್ಕಂಥದ್ದು. ಅದರದ್ದು ಅಲ್ಲೇ ಸೊಬಗದದು, ಆ ಸೊಬಗನ್ನು ಗುರುತಿಸ್ಬೇಕು ನಾವು. ಬ್ರಹ್ಮ ಸತ್ಯ ಅಂತ ಹೇಳಕ್ಕೋಸ್ಕರ ಸಲುವಾಗಿ ಯಾರು ದ್ವೈತ ಭಾವದಲ್ಲಿ ಇರ್ತಾರೋ ದ್ವೈತ ಭಾವದಲ್ಲಿ ಇರುವವರಿಗೆ ಪರಿಚಯ ಮಾಡಕ್ಕೋಸ್ಕರ ಸಲುವಾಗಿ ವಿವರಣಾತ್ಮಕವಾಗಿರ್ತಕ್ಕಂಥದ್ದು ವಿಷಯ ಬಿಟ್ರೆ ಮತ್ತೆ ಅಲ್ಲಿ ಏನಿಲ್ಲಲ್ಲಿ. ಯಾಕಂತಂದ್ರೆ ಎಲ್ಲವೂ ಪರಮಾತ್ಮ ಅಂತ ಹೇಳಿದ್ಮೇಲೆ ಮತ್ತೆ ಪರಮಾತ್ಮನ ಬಿಟ್ಟು ಮತ್ತೆ ಮಿಥ್ಯ ಜಗತ್ತು ಇನ್ನೊಂದು ಯಾವ್ದಾದ್ರು ಮತ್ತೆ ಇತ್ತಂತಂದ್ರೆ ಅದು ಪರಮಾತ್ಮಕ್ಕಿಂತ ಭಿನ್ನವಾಗಿರ್ತಕ್ಕಂಥದ್ದು ಆಗ್ಬೇಕಲ್ವಾ. ಪರಮಾತ್ಮಕ್ಕಿಂತ ಭಿನ್ನವಾಗಿರ್ತಕ್ಕಂಥದ್ದು ಯಾವುದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಮಾತಾಡ್ತೀವಿ. ಈ ಒಂದು ಅಣುರೇಣು ತೃಣಕಾಷ್ಟ ಕೂಡ ಅವನ ಸಹಾಯವಿಲ್ಲದೆ ಒಂದು ಸ್ವಲ್ಪನೂ ಅಲುಗಡಕ್ ಸಾಧ್ಯ ಇಲ್ಲ ಅಂತಾನೆ ಹೇಳ್ತೀವಿ. ಮತ್ತೆ ಇಷ್ಟು ಹೇಳಿದ್ಮೇಲೆ ಇನ್ನು ಜಗತ್ತಂತಕ್ಕಂಥದ್ದು ಯಾವ್ದು ಇದೆ ಅಂತಂದ್ರೆ ಅದರ ಅರ್ಥ ಏನಂತಂದ್ರೆ ಎರಡು ವಿತರಣೆ ಮನೆಗಳು ಬಹಳ ಚೆನ್ನಾಗಿ ಹೇಳ್ತಾರೆ. ಅದು ಪರಮಾತ್ಮನಿಕ್ಕಿಂತ ಬೇರೆಯಾಗಿರ್ಬೇಕು ಒಂದು, ಮತ್ತೆ ಬೇರೆಯಾಗಿರ್ಬೇಕಂತ ಏನಾದ್ರು ನೀವು ವಾದ ಮಾಡಿದ್ರಿ ಅಂತಂದ್ರೆ ಅದಕ್ಕೆ ಅಸ್ತಿತ್ವನೇ ಇಲ್ಲ. ಯಾಕಂತಂದ್ರೆ ಇರ್ತಕ್ಕಂಥದ್ದು ಒಂದೇ ಪರಮಾತ್ಮ ಅಂತಕ್ಕಂಥದ್ದು. ಮತ್ತೆ ಹಾಗಾದ್ರೆ ಮಿಥ್ಯೆ ಅಂತಕ್ಕಂಥ ಶಬ್ದ ಏನಂತಂದ್ರೆ ಅಜ್ಞಾನದಿಂದ ತೋರಿರ್ತಕ್ಕಂತಹದ್ದನ್ನ ತಿಳಿಸಕ್ಕೋಸ್ಕರ ಸಲುವಾಗಿ ಇದು ಹೇಳಿರ್ತಕ್ಕಂಥದ್ದು. ಇಟ್ಸ್ ವೆರಿ ಸಿಂಪಲ್ ಲಾಜಿಕ್ ಇದು. ಯಾರು ಪೂರ್ವಾಗ್ರಹ ಪೀಡಿತರಿಲ್ಲದೆ ಮುಕ್ತವಾಗಿ ಮತ್ತು ಅನುಭವ ಮತ್ತು ತಾರ್ಕಿಕ ಎರಡು ರೀತಿಯಿಂದನೂ ಕೂಡ ಸ್ಪಷ್ಟವಾಗಿದೆ. ಈ ಸ್ಪಷ್ಟವಾಗಿರ್ತಕ್ಕಂತಹ ವಿಷಯವನ್ನ ಈ ಜ್ಞಾನಿಯಾಗಿರ್ತಕ್ಕಂಥವನು ಏಕಕಾಲಕ್ಕೆ ತಾನು ಆ ಅದ್ವೈತದಲ್ಲಿ ಇದ್ದರೂ ಕೂಡ ದ್ವೈತ ಜಗತ್ತಿನ ಜೊತೆಗೆ ವ್ಯವಹಾರವನ್ನ ಹೇಗೆ ಮಾಡ್ತಾನೆ ಅಂತಕ್ಕಂತಹದ್ದು ತುಂಬಾ ಕನ್ಫ್ಯೂಸ್ ಆಗಿರ್ತಕ್ಕಂಥದ್ದನ್ನ ಆ ಕನ್ಫ್ಯೂಷನ್ ಕ್ಲಿಯರ್ ಮಾಡಕ್ಕೋಸ್ಕರ ಸಲುವಾಗಿ ಈಗ ಫರ್ದರ್ ನಮಗೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಸೊ ಶ್ಲೋಕ ನಂಬರ್ 97. ಬ್ರಹ್ಮಾಂಡ ಲೋಕ ದೇಹೇಶು ಸದ್ವಸ್ತುನಿ ಪೃಥಕ್ಕೃತೆ ಅಸಂತೋಂಡಾದಯೋ ಭಾಂತು ತದ್ಭಾನೇಪಿಹ ಕಾಕ್ಷತಿ. ಹೀಗೆ ಈ ಶ್ರುತಿಯ ಆಧಾರದ ಮೇಲೆ ಆ ಸದ್ವಸ್ತುವಿನಿಂದ ಬಂದಿರುವಂತಹದ್ದೇ ಆ ತ್ರಿಗುಣಾತ್ಮಕ ಮಾಯೆ, ಆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಗುಣಗಳಿಂದ ಕೂಡಿ ಆ ಗಂಧಗಳು ತಾಮಸಿಕ ವೃತ್ತಿಯಿಂದ ಒಂದಕ್ಕೊಂದು ಬೆರೆತುಕೊಂಡು ನಮಗೆ ತೋರ್ತಕ್ಕಂತಹದ್ದು ಅದು ಬ್ರಹ್ಮಾಂಡ. ಅದು ಆ ಗಂಧದ 10ನೇ ಒಂದು ಭಾಗದಲ್ಲಿ ಬ್ರಹ್ಮಾಂಡ ಇದೆ ಅಂತ ಹೇಳಿದ್ರು ಅವರು. ಅಂತಹ ಬ್ರಹ್ಮಾಂಡದ 10ನೇ ಒಂದು ಭಾಗದಲ್ಲಿ ಈ ಭೂಮಿ ಇದೆ, ಮತ್ತೆ ಇದು ಅನಂತ ಲೋಕಗಳಿದೆ ಅಂತ ಹೇಳಿದ್ರು. 14 ಲೋಕಗಳಿದೆ. ಆ 14 ಲೋಕಗಳು ಆವಾವ ಪ್ರಾಣಿಗಳು ಆವಾವ ಕರ್ಮಕ್ಕೆ ಅನುಸಾರವಾಗಿ ಲೋಕದಲ್ಲಿ ಜನ್ಮಗಳನ್ನ ತಾಳತವೆ ಅಂತ ಹಿಂದಿನ ಶ್ಲೋಕದಲ್ಲಿ ಪ್ರಾಣಿ ದೇಹ ಯಥಾಯಥಂ ಅಂತ ಹೇಳ್ಬಿಟ್ಟು. ಸೊ ಗೀತೆಯಲ್ಲಿ ಕೂಡ ಇದಕ್ಕೆ ಬಹಳ ನಿದರ್ಶನವಾಗಿ ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ ಮಧ್ಯೆ ತಿಷ್ಠಂತಿ ರಾಜಸಾಹ ಜಘನ್ಯ ಗುಣವೃತ್ತಿಸ್ಥಾಹ ಅಧೋ ಗಚ್ಚಂತಿ ತಾಮಸಾಹ ಅಂತೇಳಿ ಅಲ್ಲಿ ಸಂಕ್ಷಿಪ್ತವಾಗಿರ್ತಕ್ಕಂಥದ್ದನ್ನ ಇಲ್ಲಿ ಸ್ವಲ್ಪ ಡಿಟೇಲ್ ಆಗಿ 14 ಲೋಕಗಳನ್ನ 14 ಲೋಕಗಳಲ್ಲಿ ಆವಾವ ಲೋಕಕ್ಕೆ ಅನುಗುಣವಾಗಿರ್ತಕ್ಕಂತಹ ಪ್ರಾಣಿ ದೇಹಗಳು ಅಂತೇಳಿ ಹೇಳಿದ್ಮೇಲೆ ಈ ರೀತಿಯಾಗಿ ತಿಳ್ಕೊಂಡಿರ್ತಕ್ಕಂತಹ ಜ್ಞಾನಿ ಇದು ಎಲ್ಲವೂ ಕೂಡ ಒಂದೇ ಒಂದು ವಸ್ತುವಿನಿಂದ ಇರ್ತಕ್ಕಂತಹದ್ದು. ಆ ವಸ್ತುವಿನ ದರ್ಶನವಾದಾಗ ಆ ಕೇವಲ ವಸ್ತುವಷ್ಟೇ ಅವನಿಗೆ ಗೋಚರವಾದಾಗ ಅವನಿಗೆ ಸೊ ಇದೆಲ್ಲವೂ ಕೂಡ ಮಿಥ್ಯೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನಮಗೆ ಕಾಣಿಸ್ತದೆ.
ಅದಕ್ಕೆ ನಾವು ಹಿಂದಿನ ಉಪನ್ಯಾಸದಲ್ಲಿ ನಾವು ಒಂದು ಮರವನ್ನು ನೋಡಿದಾಗ ಅದರ ಎಲೆಗಳಿರ್ಬೋದು, ಅದರ ಹೂಗಳಿರ್ಬೋದು, ಅದರ ಕಾಯಿಗಳಿರ್ಬೋದು, ಅದರ ಕಾಂಡಗಳಿರ್ಬೋದು, ಅದರ ಬೇರುಗಳಿರ್ಬೋದು, ಅದರ ಅನೇಕ ಬ್ರಾಂಚಸ್ಗಳಿರ್ಬೋದು, ಡಿಫ್ರೆಂಟ್ ಆಗಿ ಎಷ್ಟೆಲ್ಲ ಕಂಡ್ರೂ ಕೂಡ ಅದ್ರ ಹಿಂದುಗಡೆ ಇರ್ತಕ್ಕಂತಹದ್ದು ಪ್ರಾಣದಿಂದ ನೋಡಿದೀವಿ ಅಂತಂದ್ರೆ ಆ ಪ್ರಾಣದ ತತ್ವ ಒಂದೇ ಮರವಾಗಿರ್ತಕ್ಕಂಥದ್ದು ಹೇಗೆ ಗೋಚರವಾಗುತ್ತೆ, ಆ ರೀತಿಯಾಗಿ ಪರಮಾತ್ಮನ ಶಕ್ತಿಯಿಂದ ಈ ಅನಂತ ಲೋಕಗಳ ಎಲ್ಲಾ ಕಾರ್ಯಗಳು ಅನೇಕ ಮಾಯಾಶಕ್ತಿಯಿಂದ ಭಿನ್ನ ಭಿನ್ನವಾಗಿ ನಮಗೆ ತೋರ್ತವೆ. ಯಾಕೆ ತೋರ್ತವೆ ಅಂತಂದ್ರೆ ನಾವು ಕೂಡ ಅದೇ ತತ್ವದಿಂದ ಬಂದಿರೋದ್ರಿಂದ ನಮಗೂ ಕೂಡ ಈ ಮನಸ್ಸಿನ ಕಾರಣದಿಂದ ಈ ಡಿವಿಷನ್ ಬುದ್ಧಿ ಇರೋದ್ರಿಂದನೇ ನಮಗೂ ಕೂಡ ಹಾಗೆ ಕಾಣಿಸ್ತಾ ಇದೆ, ಮತ್ತೆ ಹೊರಗಡೆ ಇರ್ತಕ್ಕಂಥದ್ದು ಆಗಿದೆ. ಇಷ್ಟೇ ವ್ಯತ್ಯಾಸ. ಯಾವಾಗ ನಾವು ಮನಸ್ಸಿನ ಡಿವಿಷನ್ ದಾಟಿ ಹೋಗ್ತೀವಿ ಅವಾಗ ಅಲ್ಲಿ ಎಲ್ಲನೂ ಕೂಡ ಏಕವಾಗಿರ್ತಕ್ಕಂಥದ್ದು ದರ್ಶನವಾಗುತ್ತೆ. ಯಾವಾಗ ತನ್ನಲ್ಲಿ ಆ ಏಕವಾಗಿರ್ತಕ್ಕಂಥ ದರ್ಶನ ಆಗುತ್ತೆ ಅವಾಗ ಈ ಹೊರಗಡೆ ಎಲ್ಲನೂ ಕೂಡ ಏಕವಾಗಿರ್ತಕ್ಕಂಥದ್ದು ದರ್ಶನವಾಗುತ್ತೆ. ಈ ರೀತಿಯಾಗಿ ಅರ್ಥ ಮಾಡಿಕೊಂಡಿರ್ತಕ್ಕಂತಹ ಜ್ಞಾನಿ ಅವನಿಗೆ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಅವನಿಗೆ ದ್ವಂದ್ವ ಬರೋದಿಲ್ಲ ಅಂತ ನಾವು ಭೂತ ಭೌತಿಕ ಮಾಯಾನಾಂ ಅಸತ್ವೇ ಅತ್ಯಂತ ವಾಸಿತೆ ಸದ್ವಸ್ತು ಅದ್ವೈತ ಮಿತ್ತೇಶ ಧೀರ್ ವಿಪರ್ಯೇತಿ ನ ಕ್ವಚಿತು ನ ಕ್ವಚಿತು ನ ಕ್ವಚಿತ್ ಅಂತಂದ್ರೆ ನ ವಿಪರೀತಿ ವಿಪರೀತವಾಗದು. ಯಾರಿಗಂತಂದ್ರೆ ಧೀರ್ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಧೀರ್ ಅಂತಂದ್ರೆ ಯಾರು ಈ ಬುದ್ಧಿಯಲ್ಲಿ ಸದ್ವಸ್ತುವೇ ಒಂದೇ ಒಂದು ಅದ್ವೈತ ಅಂತಕ್ಕಂತಹದ್ದು ಇತ್ಯೇಷಾಂ ಈ ರೀತಿಯಾಗಿ ತಿಳಿದಿರ್ತಕ್ಕಂತಹ ಧೀರನಿಗೆ, ಬುದ್ಧಿಜೀವಿಗೆ, ಬುದ್ಧಿಜೀವಿ ಅಂತಂದ್ರೆ ಮತ್ತೆ ನೀವು ನಾರ್ಮಲ್ ಭಾಷೆ ಬಳಸ್ತವಲ್ಲ ಆ ಬುದ್ಧಿಜೀವಿ ಅಂತ ಅನ್ಕೋಬೇಡಿ ಇಲ್ಲಿ. ಯಾಕಂತಂದ್ರೆ ಬುದ್ಧಿಯಿಂದಲೇ ಅದನ್ನ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು. ನಾವು ವಿಪರೀತಿ ಇಲ್ಲಿ ಯಾವುದು ಅವನಿಗೆ ಏನು ವಿಪರೀತವಾಗಿ ಕಾಣಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಇದೆಲ್ಲವೂ ಕೂಡ ಮಾಯೆಯಿಂದನೇ ಇದೆಲ್ಲ ತೋರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಾಣಿಸ್ತದೆ ಅವನಿಗೆ. ಹಾಗಾಗಿ ಅವನು ಏಕಕಾಲಕ್ಕೆ ಅವನು ಮಾಯಾ ಕಾರ್ಯವನ್ನ ನೋಡ್ತಾ ಮಾಯಾ ಕಾರ್ಯಕ್ಕೆ ಕಾರಣವಾಗಿರ್ತಕ್ಕಂತಹ ಪರಮಾತ್ಮನನ್ನ ಕೂಡ ನೋಡ್ತಾನೆ ಅವನು. ಇದನ್ನ ನಾವು ಇನ್ನೂ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ, ಈಗ ನಮ್ಮನ್ನ ತಗೊಂಡ್ರೆ ನಮ್ಮ ಶರೀರವನ್ನು ತಗೊಂಡ್ರೆ ಈ ಶರೀರದಲ್ಲಿ ಪ್ರತಿಯೊಂದು ಎಲ್ಲವೂ ಕೂಡ ಭಿನ್ನ ಭಿನ್ನವಾಗಿರ್ತಕ್ಕಂತಹದ್ದು ಇದೆ. ನಮಗೆ ಲಂಗ್ಸ್ ಬೇರೆ ಇದೆ, ಕಿಡ್ನಿ ಬೇರೆ ಇದೆ, ಜಠರಾಗ್ನಿ ಬೇರೆ ಇದೆ, ಹಾರ್ಟ್ ಬೇರೆ ಇದೆ, ಮತ್ತೆ ಅದರ ಹೊರಗೆ ಕಾಣಿಸ್ತಕ್ಕಂಥ ಎಲ್ಲ ಚರ್ಮಾದಿಯಿಂದ ಹಿಡ್ಕೊಂಡ್ಬಿಟ್ಟು ಎಲ್ಲ ನರ, ರಕ್ತ, ಮಜ್ಜ, ಮಾಂಸ, ಏನು ಅಸ್ಥಿ ಎಲ್ಲ ಹೇಳ್ತೀವಿ. ಇದು ಎಲ್ಲವೂ ಕೂಡ ಭಿನ್ನ ಭಿನ್ನವಾಗಿರ್ತಕ್ಕಂಥದ್ದು ಕಾಣಿಸ್ತದ. ಮತ್ತೆ ಈ ಎಲ್ಲ ಭಿನ್ನವಾಗಿ ಕಂಡರೂ ಕೂಡ ಇದರಲ್ಲಿ ಏಕವಾಗಿರ್ತಕ್ಕಂಥದ್ದು ಇದೆಲ್ಲ ನಾನು ಅಂತಕ್ಕಂಥದ್ದು ನಮಗೆ ಸ್ಪಷ್ಟವಾಗಿದೆ. ನಮಗೇನು ಸಂಶಯ ಬರ್ತಾ ಇಲ್ಲ. ಯಾಕೆ ಸಂಶಯ ಬರ್ತಿಲ್ಲ ಅಂತಂದ್ರೆ ಇದರಿಂದ ಇರತಕ್ಕಂಥದ್ದು ಒಂದೇ ಒಂದು ವಸ್ತು, ಎಲ್ಲವೂ ಕೂಡ ಅದೇ ಆ ಒಂದೇ ಒಂದು ಶಕ್ತಿ ವೀರ್ಯವಾಗಿದೆ, ವೀರ್ಯದಿಂದ ಈ ದೇಹವಾಗಿದೆ ಅಂತಕ್ಕಂಥದ್ದು ಯಾರು ಅದರ ಮೂಲ ವಸ್ತುವನ್ನ ಗುರುತಿಸಿ ನೋಡ್ತಾರೆ. ಒಂದು ಪಕ್ಷ ತಾರ್ಕಿಕವಾಗಿ ಮೂಲ ವಸ್ತುವನ್ನು ಗುರುತಿಸಿ ನೋಡ್ತಕ್ಕಂಥದ್ದು ಸೆಕೆಂಡ್ ಬಿಟ್ರು ಕೂಡ ಅದರ ಅನುಭವದಲ್ಲಿ ಎಲ್ಲರಿಗಿದೆ ಅಲ್ವಾ. ನಮಗೆ ಇಷ್ಟು ಭಿನ್ನವಾಗಿ ಕಂಡ್ರು ಕೂಡ ಇದೆಲ್ಲ ನಾನೇ ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ ಅಲ್ವಾ. ನನ್ನ ಕೈಯಿಂದ ನನಗಿಂತ ಭಿನ್ನವಾಗಿ ನಾನು ನೋಡ್ತೀನ ಇಲ್ಲ, ನಂದೇ ಒಂದು ಭಾಗ ಅದಾಗುತ್ತದು. ಮತ್ತೆ ಇದ್ರ ಜೊತೆಗೆ ವ್ಯವಹಾರ ಮಾಡಕ್ಕೆ ಏನ್ ಕಷ್ಟ ಆಗುತ್ತೆ ನಮ್ಗೆ? ಎತ್ತದ ವ್ಯವಹಾರ ಮಾಡಕ್ ಕಷ್ಟ ಆಗಲ್ಲ. ಯಾಕೆ ಅಂತಂದ್ರೆ ಈಗ ಸಿಂಪಲ್ ಆಗಿ ಒಂದು ಲಾಸ್ಟ್ ಅದರ ಹಿಂದಿನ ಅಧ್ಯಾಯದಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿವೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತಕ್ಕಂಥದ್ದು ಆ ಹಣ್ಣಿನಲ್ಲಿ ಸಪ್ರೇಟ್ ಆಗಿಲ್ಲ. ಆದ್ರೆ ಅದನ್ನು ನೋಡ್ತಕ್ಕಂತಹ ನಮ್ಮ ಇಂದ್ರಿಯಗಳಿಂದ ಅದು ಬೇರೆ ಬೇರೆಯಾಗಿ ನಮಗ್ ಗೋಚರ ಆಗ್ತಾ ಇದೆ. ಆದ್ರೆ ಅದು ಹಣ್ಣಿನಲ್ಲಿಲ್ಲ. ಮತ್ತೆ ನಮ್ಮೊಳಗಡೆಗೆ ಯಾವ ಇಂದ್ರಿಯಗಳ ಮೂಲಕ ಯಾವನ ಅರಿತನೋ, ಅಜ್ಞಾತೃ ಇದನೋ
ಆ ಜ್ಞಾತೃವಲ್ಲಿ ಕೂಡ ಕನ್ಫ್ಯೂಸ್ ಇಲ್ಲ, ಅಲ್ಲಿ ಕೂಡ ಅವನಿಗೆ ದ್ವಂದ್ವ ಇಲ್ಲ. ಇದು ಕಣ್ಣಿಂದ ಬಂದಿದ್ದು, ಇದು ಕಿವಿಯಿಂದ ಬಂದಿದ್ದು, ಇದು ಮೂಗಿನಿಂದ ಬಂದಿದ್ದು ಅಂತ ಅಲ್ಲೇನು ಬಿಲ್ ಇಲ್ಲ. ಸೊ ಹಣ್ಣಿನಲ್ಲಿ ಕೂಡ ಆ ಭಿನ್ನತೆ ಇಲ್ಲ, ಮತ್ತೆ ಆ ಇಂದ್ರಿಯಗಳ ಮೂಲಕ ಯಾವನು ಗ್ರಹಿಸ್ತನೋ ಜ್ಞಾತೃನಲ್ಲಿ ಕೂಡ ಭಿನ್ನತೆ ಇಲ್ಲ. ಭಿನ್ನತೆ ಅಂತಕ್ಕಂತಹದ್ದು ವ್ಯಾವಹಾರಿಕವಾಗಿ ಇಂದ್ರಿಯಗಳ ರೂಪೇಣ ನಮಗೆ ಕಾಣಿಸ್ತಾ ಇದೆ. ಹಾಗಾಗಿ ನಮಗೆ ಡಿಫ್ರೆಂಟ್ ಆಗಿ ಅದರ ಅನುಭವ ಆದರೂ ಕೂಡ ನಮಗೆ ಅದನ್ನ ಸಪ್ರೇಟ್ ಆಗಿ ನಾವು ಅದನ್ನ ಇದು ಮಾಡೋದಿಲ್ಲ. ಸಪ್ರೇಟ್ ಆಗಿ ಎಲ್ಲ ಇಂದ್ರಿಯಗಳ ಮೂಲಕ ತೋರಿದ್ರು ಕೂಡ ಹಿಂದ್ಗಡೆ ಅನುಭವಿಸ್ತಕ್ಕಂಥವನು ಒಬ್ನೇ ಇದ್ದಾನೆ, ಅವನೊಬ್ನೇ ಇದನ್ನೆಲ್ಲನೂ ಕೂಡ ನೋಡ್ತಕ್ಕಂಥವನಂತ ಹೆಂಗ ಸ್ಪಷ್ಟತೆ ಇದೆಯೋ ಆ ರೀತಿಯಾಗಿ ಇದರ ಎಲ್ಲ ಹಿಂದೆ ಇರ್ತಕ್ಕಂತಹ ಸದ್ವಸ್ತು ಒಂದೇ ಅಂತ ಯಾವಾಗ ತಿಳಿತದೋ ಅವಾಗ ಈ ಭಿನ್ನತೆ ಅಂತಕ್ಕಂತಹದ್ದು ಅವನಲ್ಲಿ ಇರಂಗಿಲ್ಲ. ಅವನಲ್ಲಿ ಇರೋದಿಲ್ಲ ಅಂತಂದ್ರೆ ಬಹಳ ಜನ ಭಾರಿ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದ್ವೈತ ದರ್ಶನ ಆಗಿಬಿಟ್ರೆ ಗಿಡ ಇರೋದಿಲ್ಲ, ಮರ ಇರೋದಿಲ್ಲ, ಕಲ್ಲು ಇರೋದಿಲ್ಲ, ಮಣ್ಣು ಇರೋದಿಲ್ಲ, ಏನಿರ್ತದೆ ಅಂದ್ರೆ ಕೇವಲ ಏನು ಬಯಲು. ಇದು ಭಾರಿ ಕನ್ಫ್ಯೂಸ್ ಆಗಿರ್ತಕ್ಕಂಥದ್ದು. ಬಯಲು ಅಂತಂದ್ರೆ ಏನಂತ ಅರ್ಥ ಮಾಡಿಕೊಳ್ಬೇಕಲ್ವಾ? ಬಯಲಂತಕ್ಕಂತಹದ್ದು ದ್ವಂದ್ವ ಮನಸ್ಸಿನಿಂದ ದಾಟಿದ ಮೇಲೆ ಇರ್ತಕ್ಕಂಥ ಸ್ಥಿತಿ. ದ್ವಂದ್ವ ಮನಸ್ಸಿನಿಂದ ದಾಟಿರ್ತಕ್ಕಂಥವನಿಗೆ ಎಲ್ಲವೂ ಕೂಡ ಅಖಂಡವಾಗಿರ್ತಕ್ಕಂಥದ್ದು ಕಾಣುತ್ತೆ. ಅಖಂಡವಾಗಿ ಕಂಡರೂ ಕೂಡ ಮತ್ತೆ ಖಂಡತೆಯಿಂದ ಅವನು ವ್ಯವಹಾರ ಮಾಡ್ತಾನೆ, ಅದಕ್ಕೇನು ದೋಷ ಇಲ್ಲ. ಅದಕ್ಕೆ ಈಗ ನಮಗೆ ದಿನಾನು ಕೂಡ ನೀಲಾಕಾಶ ಕಾಣುತ್ತೆ, ಮತ್ತೆ ಅದು ಸುಳ್ಳಂತ ಗೊತ್ತದೆ, ಅದನ್ನ ನೋಡ್ತೀವಿ, ಅದನ್ನ ಮಾತನಾಡ್ತೀವಿ. ಅದೇನಾದ್ರೂ ನಮಗೆ ದ್ವಂದ್ವ ಬರ್ತದನು? ಕವಿಗಳು ತುಂಬಾ ಚೆನ್ನಾಗಿ ಕವಿತೆ ಬರೀತಾರೆ, ಆ ಕವಿತೆಯನ್ನ ಎಂಜಾಯ್ ಮಾಡ್ತೀವಿ. ಇಲ್ರಿ ಸುಳ್ಳು ಬರೆದಿದ್ದೀರಿ ನೀವು ಅಂತಂತೀವಲ್ಲ, ಹಾಗಿಲ್ಲ. ಅದೆಲ್ಲ ನಮಗೆ ಅದು ಭೂಷಣ ಆಗುತ್ತೆ ಅಂತಾರೆ ಅವರು ವಿದ್ಯಾರಣ್ಯಗಳು ಬಹಳ ಚೆನ್ನಾಗಿ. ಅದು ನಮಗೆ ಭೂಷಣ ಆಗುತ್ತೆ ಅದು. ಯಾಕಂತಂದ್ರೆ ಒಬ್ಬ ಜಾದುಗಾರ ಮಾಡ್ತಕ್ಕಂತಹ ಜಾದುವನ್ನ ನೋಡ್ತಾ ಹೇಗೆ ಸಂತೋಷವನ್ನ ಪಡ್ತಾನೋ ಹಾಗೆ ಜ್ಞಾನಿ ತನ್ನ ಪರಮಾತ್ಮನೇ ಹಾಗೆ ತಾನೆ ತನ್ನ ವಿನೋದಕ್ಕೋಸ್ಕರವಾಗಿ, ತನ್ನ ಆನಂದಕ್ಕೋಸ್ಕರವಾಗಿ ಜಗತ್ತನ್ನ ನಿರ್ಮಾಣ ಮಾಡಿದ. ಏಕನಾಗಿರ್ತಕ್ಕಂಥವನು ಅನೇಕ ಮುಖಗಳಿಂದ ಆನಂದವನ್ನ ಪಡಿಬೇಕಂತ ಜಗತ್ತನ್ನು ನಿರ್ಮಾಣ ಮಾಡಿದಂತ ಹೇಳಿ ಸ್ಪಷ್ಟವಾಗಿದೆ ಶ್ರುತಿ ವಾಕ್ಯ. ಮತ್ತೆ ಆ ಶ್ರುತಿ ವಾಕ್ಯವನ್ನ ಆಧರಿಸಿ ಅದರ ಅನುಭವವನ್ನು ಮಾಡಿರ್ತಕ್ಕಂತಹ ಜ್ಞಾನಿ ಕೂಡ ಅವನು ಕೂಡ ಅದನ್ನ ಸಂತೋಷವಾಗಿ ಎಲ್ಲವನ್ನ ಎಂಜಾಯ್ ಮಾಡ್ತಾನಾಗ್ಲಿ. ಆದ್ರೆ ಎಂಜಾಯ್ ಹೆಂಗ್ ಮಾಡ್ತಾನೆ ಅಂತಕ್ಕಂಥ ತಿಳಿಬೇಕಾಗ್ಯದ. ಇಷ್ಟೇ, ತುಂಬಾ ಬಹಳ ಒಂದ್ ಸ್ವಲ್ಪ ಇದೆ ಅಲ್ಲಿ ಮಿಸ್ಟೇಕ್ ಆಗಿರ್ತಕ್ಕಂಥದ್ದು. ಏನಂತಂದ್ರೆ ಈಗ ನಾವು ಮನಸ್ಸಿನಿಂದ ಮಾಡ್ಲಿಕ್ಕೆ ಹಚ್ಚಿದ್ದೀವಿ, ಮನಸ್ಸಿನಿಂದ ಮಾಡೋದ್ರಿಂದ ಇದು ಸಾಧ್ಯ ಅಂತಕ್ಕಂಥದ್ದು ನಮಗಿದೆ. ಮನಸ್ಸು ಕ್ರಾಸ್ ಮಾಡಿದ್ಮೇಲೆ ಅದೇ ಮನಸ್ಸು ಕಲ್ಮಶದಿಂದ ತುಂಬಿರ್ತಕ್ಕಂತಹ ಡಿವಿಷನ್ ಆಗಿರ್ತಕ್ಕಂತಹ ಮನಸ್ಸು ಯಾವಾಗ ಅದು ಡಿವಿಷನ್ ಕಳ್ಕೊಳ್ತದೋ, ಈಗ ಡಿವಿಷನ್ ಅಲ್ಲಿ ಇರುವಾಗಲೂ ಕೂಡ ಅದು ಆ ಆಂತರಿಕ ಪ್ರಜ್ಞೆಯಿಂದನೇ ಅದು ಕೆಲಸ ಮಾಡುತ್ತೆ. ಅದು ಯಾಕಂದ್ರೆ ಮನಸ್ಸು ಸ್ವಯಂ ಕೆಲಸ ಮಾಡೋದಿಲ್ಲ. ಅದಕ್ಕೆ ಕೇನ ಉಪನಿಷತ್ತು ಬಹಳ ಬ್ಯೂಟಿಫುಲ್ ಆಗಿ ಕೇನೇಶಿತಂ ಪ್ರೇಷಿತಂ ಮನಃ ಅಂತ ಹೇಳುತ್ತೆ. ಮನಸ್ಸು ಅದನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಯಾವ ಮನಸ್ಸು ಅದರಿಂದ ಪ್ರೇರಿತವಾಗುತ್ತೆ ಅಂತ. ಸೊ ಆ ಕಾರಣದಿಂದ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂಶಯ ಇಲ್ಲದೆ ಜ್ಞಾನಿಯಾಗಿರ್ತಕ್ಕಂಥವನು ಇದನ್ನ ಸಂತೋಷವಾಗಿ ಎಂಜಾಯ್ ಮಾಡ್ತಾನೆ ಅಂತ. ಸದದ್ವೈತಂ ಪೃಥಗ್ಭೂತೆ ದ್ವೈತೆ ಭೂಮ್ಯಾದಿರೂಪಿಣಿ ತತ್ತದರ್ಥ ಕ್ರಿಯಾಲೋಕೆ ಯಥಾ ದೃಷ್ಟ್ವಾ ತಥೈವ ಸಾ. ಈಗ ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ,
ಸದದ್ವೈತ ಪೃಥಕ್ ಭೂತೆ ದ್ವೈತೆ ಭೂಮ್ಯಾದಿ ರೂಪಿಣಿ. ಯಾವ ರೀತಿಯಾಗಿ ಒಬ್ಬ ದ್ವೈತ ಭಾವನೆಯಿಂದ ಈ ಜಗತ್ತನ್ನ ಅನುಭವಿಸ್ತಾನೋ ಅದೇ ಪ್ರಕಾರವಾಗಿ ಅದ್ವೈತವನ್ನ ಪಡೆದಿರತಕ್ಕಂತಹ ಜ್ಞಾನಿ ಇದನ್ನ ಚೆನ್ನಾಗಿ ಅನುಭವಿಸಲ್ಪಡ್ತಾನೆ ಅಂತ ಬರೀತಾರೆ ಅವರು. ಇದನ್ನೆಲ್ಲವನ್ನ ನೋಡ್ತಾನೆ ಅವನು, ನೋಡಿಬಿಟ್ರು ಕೂಡಗಿ ಸೊ ಅದನ್ನ ಅವನು ಚೆನ್ನಾಗಿ ಅದನ್ನ ಅನುಭವಿಸ್ತಾನೆ ಅಂತ. ಅದಕ್ಕೆ ಆಚಾರ್ಯ ಶಂಕರರು ಭಜಗೋವಿಂದಮ್ಮಲ್ಲಿ ಹೇಳಿರ್ತಕ್ಕಂಥದ್ದು ಕರೆಕ್ಟ್ ಆಗಿದೆ. ಯೋಗರತೋವ ಭೋಗರತೋವ ಸಂಗರತೋವ ಸಂಗವಿಹೀನ ಯಶ ಬ್ರಹ್ಮಣಿ ರಮತೆ ಚಿತ್ತಂ. ಯಾರಿಗೆ ಆ ಸ್ವರೂಪದಲ್ಲಿ ನಿಂತ್ಕೊಂಡ್ ಬಿಡ್ತಾನೋ ಅವಾಗ ಅವನ ಹೊರಗಿನ ಕಾರ್ಯಗಳು ಯಾವ ಕೂಡಗಿ ಅವು ಯಾವುದು ಕೂಡ ಲೋಪ ಬರೋದಿಲ್ಲ. ಈಗ ನಮಗ್ ಬರ್ತಕ್ಕಂಥದ್ದು ಲೋಪ ಏನಂತಂದ್ರೆ ನಾವು ಈ ಅಟ್ಯಾಚ್ಮೆಂಟ್ ಆಗಿ ನಮ್ಮನ್ನ ನಾವು ತಪ್ಪಾಗಿ ಮನಸ್ಸೇ ನಾವು ಅಂತ ತಿಳ್ಕೊಂಡು ತಪ್ಪಾಗಿ ತಿಳ್ಕೊಂಡಿರೋದ್ರಿಂದನೇ ಆ ಅಟ್ಯಾಚ್ಮೆಂಟ್ ನಿಂದ ಮಾತ್ರ ಇದನ್ನ ಮಾಡ್ಲಕ್ ಬರುತ್ತೆ. ಅಟ್ಯಾಚ್ಮೆಂಟ್ ಇಲ್ಲದೆ ಕೆಲಸ ಮಾಡಕ್ ಬರೋದ್ರಿಂದ ಭಾರಿ ಜನ ಕನ್ಫ್ಯೂಸ್ ಅದನ್ನ. ಡಿಟ್ಯಾಚ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಕ್ಕಂತಹದ್ದು ಅಟ್ಯಾಚ್ಮೆಂಟ್ ನಿಕ್ಕಿಂತ ಬಹಳ ಸುಲಭ ಅಂತೆ ಅವನು ಗೊತ್ತಾದ್ರೆ ಗೊತ್ತಾಗುತ್ತದೆ. ಅಲ್ಲಿ ಅಷ್ಟೇ ಸೂಕ್ಷ್ಮತೆ ಅದು. ಇವನು ಮನವಾಗಿ ಕೆಲಸ ಮಾಡ್ತಾನೆ, ಅದೇ ಜ್ಞಾನಿಯಾಗಿರ್ತಕ್ಕಂಥವನು ಮನಕ್ಕೆ ಸಾಕ್ಷಿಯಾಗಿ ಅದೇ ಮನದಿಂದನೇ ಕೆಲಸ ಮಾಡ್ತಾನೆ, ಅಷ್ಟೇ ವ್ಯತ್ಯಾಸ ಅಲ್ಲಿ. ಹಾಗಾಗಿ ಜ್ಞಾನಿಯಾಗಿರ್ತಕ್ಕಂಥವನಿಗೆ ಈ ಜಗತ್ತಿನ ಜೊತೆಗೆ ವ್ಯವಹಾರ ಮಾಡ್ತಕ್ಕಂಥದ್ದು ಯಾವುದೇ ರೀತಿಯಿಂದ ಅವನಿಗೆ ಸಂಶಯ ಬರೋದಿಲ್ಲ, ಮತ್ತೆ ಅದು ಯಾವುದು ಕಡಿಮೆನಾಗೋದಿಲ್ಲ ಅಂತ ಸ್ವಾಮಿ ವಿವೇಕಾನಂದರು ಕೂಡ ಈ ಮಾತನ್ನ ಬಹಳ ಚೆನ್ನಾಗಿ ಅಮೆರಿಕದಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ. ಸನ್ಯಾಸಿ ಆಗ್ಬಿಟ್ಟು ಏನು ಸುಖ ಜೀವನದಲ್ಲಿ ಅಂತ ಕೇಳ್ತಾರೆ ಅವರು ಪಾಪ ಅಮೆರಿಕನ್ರು. ಅವಾಗ ಅವರು ಬಹಳ ಬ್ಯೂಟಿಫುಲ್ ಆಗಿ ಹೇಳ್ತಾರೆ, ಯಾರು ಸಂಸಾರಿಯೋ ಆ ಸಂಸಾರಿ ಅನುಭವಿಸೋಕೆ ಸುಖದಕ್ಕಿಂತನೂ ಕೂಡ ಸನ್ಯಾಸಿ ಹೆಚ್ಚು ಸುಖವನ್ನು ಅನುಭವಿಸ್ತಾನೆ. ಯಾಕಂತಂದ್ರೆ ಅವನು ಡಿಟ್ಯಾಚ್ಮೆಂಟ್ ಆಗಿರ್ತಾನೆ. ಡಿಟ್ಯಾಚ್ಮೆಂಟ್ ಆಗಿರುವಾಗ ಅಲ್ಲಿ ಕೇವಲ ಆನಂದವೇ ಇರ್ತದಲ್ಲಿ. ನಮಗೆ ಅಟ್ಯಾಚ್ಮೆಂಟ್ ನಿಂದನೇ ಅಲ್ಲಿ ಇರ್ತಕ್ಕಂಥದ್ದು ಸರಿಯಾಗಿ ಅನುಭವಿಸಲ್ಪಡದೆ ಅದನ್ನ ಉಳಿಸ್ಕೋಬೇಕು, ಅದನ್ನ ಬೆಳೆಸ್ಕೋಬೇಕು, ಅದನ್ನ ಪ್ರೊಟೆಕ್ಟ್ ಮಾಡ್ಬೇಕು ಅಂತಕ್ಕಂತಹ ದೃಷ್ಟಿಕೋನದಿಂದ ಅದನ್ನ ಎಂಜಾಯ್ ಮಾಡೋದಿಲ್ಲ ನಾವು. ಅದಕ್ಕೆ ಸ್ವಾಮಿ ದಯಾನಂದ ಸರಸ್ವತಿ ಅವರು ತುಂಬಾ ಜೋಕ್ ಮಾಡ್ತಿರ್ತಾರೆ. ಯಾಕೆ ಸ್ವಾಮಿಗಳೆಲ್ಲ ಫ್ಯಾಟ್ ಇರ್ತಾರೆ ಅಂತಂದ್ರೆ ಅವರು ಬಹಳ ಬ್ಯೂಟಿಫುಲ್ ಆಗಿ ಅದಕ್ಕೆ ಎಕ್ಸಾಂಪಲ್ ಕೊಡ್ತಿದ್ರು ಅವರು. ಯಾಕಂತಂದ್ರೆ ಅವನು ಚೆನ್ನಾಗಿ ಎಂಜಾಯ್ ಮಾಡ್ತಾನೆ ಅದನ್ನ ಅಂತ. ಹಂಗಂದ್ರೆ ಮತ್ತೆ ನೀವು ಯಾರು ಅದ್ವೈತ ಜ್ಞಾನಿಗಳದಂದ್ರೆ ಅವ್ರು ಫ್ಯಾಟ್ ಇದ್ರೆ ಅದ್ವೈತ ಜ್ಞಾನಿಗಳಂತ ಅರ್ಥ ಮಾಡ್ಕೋಬೇಡಿ. ಸುಮ್ಮನೆ ಜಸ್ಟ್ ಎಕ್ಸಾಂಪಲ್ ಅದು. ಯಾವ ಭೇದ ಬುದ್ಧಿಯಿಂದ ಹೇಗೆ ಜೀವನವನ್ನ ಮಾಡ್ತಾನೋ ಆ ಭೇದ ಬುದ್ಧಿಯವನಿಗಿಂತನೂ ತುಂಬಾ ಚೆನ್ನಾಗಿ ಇವನು ಜೀವನವನ್ನ ಮಾಡ್ತಾನೆ. ಅದರಿಂದ ಯಾವುದೇ ರೀತಿಯಿಂದ ಲೋಕದಲ್ಲಿ ಅವನಿಗೆ ತೊಂದರೆ ಆಗದಿಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಈಗ ಇಷ್ಟನ್ನ ಹೇಳಿದ್ಮೇಲೆ ಮುಂದೆ ಸಾಂಖ್ಯ ಕಾಣಾದ ಬೌದ್ಧೈರ್ ಜಗದ್ಭೇದೋ ಯಥಾ ಯಥಾ ಉತ್ಪ್ರೇಕ್ಷತೇನೇಕ ಯುಕ್ತ ಭವದ್ವೇಷ ತಥಾ ತಥಾ. ಹಾಗಾದ್ರೆ ಈಗ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಮತ್ತೆ ಏನ್ ಪ್ರಶ್ನೆ ಬರುತ್ತಂತಂದ್ರೆ, ಯಾರು ಸಾಂಖ್ಯರು, ಯಾರು ಕಣಾದರು, ಯಾರು ಬೌದ್ಧರು ಈ ದ್ವೈತ ಜಗತ್ತನ್ನ ತುಂಬಾ ಚೆನ್ನಾಗಿ ಸತ್ಯ ಅಂತ ಹೇಳಿದ್ದಾರೋ
ಮತ್ತೆ ಹಾಗಾದ್ರೆ ಅದನ್ನ ಅಂಗೀಕರಿಸಿದಂಗೆ ಆಯ್ತಲ್ವ ನೀವು, ಅದನ್ನು ಒಪ್ಪಿಕೊಂಡಂಗೆ ಆಯ್ತಲ್ಲ ನೀವು. ಅಂತ ಈ ಪ್ರಶ್ನೆ ಸಂಶಯ ಬರಾಗಲ್ವಾ? ಆ ಸಂಶಯ ಬರಕ್ಕೋಸ್ಕರ ಸಲುವಾಗಿ ಅವ್ರು ಹೇಳ್ತಾ ಇದ್ದಾರೆ, ಅವರು ಅವಜ್ಞಾತಂ ಸದದ್ವೈತಂ ನಿಶಂಕೈರನ್ಯವಾದಿಭಿಃ ಏವಂ ಕಾಕ್ಷತಿ ರಸ್ಮಾಕಂ ತದ್ವೈತಮವಜಾನತಾಂ. ಸೊ ಯಾವ ದ್ವೈತ ಜಗತ್ತನ್ನ ಅನೇಕ ರೀತಿಯಿಂದ ವ್ಯವಸ್ಥಿತವಾಗಿ ಹೇಳಿದ್ದಾರೋ ಅಂತಹ ದ್ವೈತ ಜಗತ್ತು ಕೂಡ ನಮಗೆ ಬೇಕಾಗಿದೆ. ಅದು ಅದೇನು ನಮಗೆ ಅದು ಕನ್ಫ್ಯೂಸ್ ಆಗೋದಿಲ್ಲ ಅಂತ ಹೇಳ್ತಾರೆ ಅವರು. ಅದರಿಂದ ಯಾವುದೇ ನಮಗೆ ಅದರಿಂದ ದೋಷ ಇಲ್ಲ, ಅದರಿಂದ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ನಮಗೆ ದ್ವಂದ್ವ ಬರೋದಿಲ್ಲ ಅದು. ಮತ್ತೆ ಯಾವಾಗ ಅವರು ಇದನ್ನ ಖಂಡನೆ ಮಾಡ್ತಾರೆ, ಈ ಖಂಡನೆ ಮಾಡಿದಾಗ ಅವರ ಖಂಡನೆಗೋಸ್ಕರ ಸಲುವಾಗಿ ನಾವು ಶ್ರುತಿ ವಾಕ್ಯದಿಂದ ಅವರ ಮತಗಳನ್ನ ಖಂಡನೆ ಮಾಡ್ಲಿಕ್ಕೆ ನಮಗೇನು ತೊಂದರೆ ಆಗೋದಿಲ್ಲ ನಮ್ಗೆ. ಇಲ್ಲಿ ನೋಡ್ರಿ, ಇಲ್ಲಿ ತುಂಬಾ ಚೆನ್ನಾಗಿದೆ, ಅರ್ಥ ಮಾಡ್ಕೋಬೇಕಿದೆ ನಾವು. ಅಂದ್ರೆ ಬಹಳಷ್ಟು ಜನ ಈ ದ್ವೈತ, ಅದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ವಿಶಿಷ್ಟಾದ್ವೈತ ಏನೆಲ್ಲವನ್ನ ಬರೀ ವಾದ ಮಾಡೋಕ್ಕೋಸ್ಕರ ಸಲುವಾಗಿ ಇವೆಲ್ಲ ಗ್ರಂಥಗಳಿದೇನೋ ಅಂತಕ್ಕಂತಹದ್ದು ಬಹಳ ಜನಕ್ಕೆ ಕನ್ಫ್ಯೂಸ್ ಆಗ್ತಾ ಇದೆ. ಆದ್ರೆ ಇಲ್ಲಿ ವಿದ್ಯಾರಣ್ಯ ಮುನಿಗಳು ಬಹಳ ಚೆನ್ನಾಗಿ ಬರಿತಾ ಇದ್ದಾರೆ. ಇದನ್ನ ವಾದ ಮಾಡೋಕ್ಕೋಸ್ಕರ ಸಲುವಾಗಿ ನಾವು ಅದನ್ನ ನಿರಾಕರಣೆ ಮಾಡೋದಿಲ್ಲ. ಆ ಡಿಫ್ರೆಂಟ್ ಆಗಿ ಹೇಳಿರ್ತಕ್ಕಂತಹ, ಅಂದ್ರೆ ಬಹಳ ವ್ಯವಸ್ಥಿತವಾಗಿ ಹೇಳಿರ್ತಕ್ಕಂತಹ ಆ ದ್ವೈತ ಪ್ರಪಂಚವನ್ನ ಅನಾದರಿಸಿ ಅದ್ವೈತವನ್ನ ತಿಳ್ಕೊಳ್ಳೋಕ್ಕೋಸ್ಕರ ಸಲುವಾಗಿ ಅದನ್ನ ಅನಾದರಿಸ್ತವಾಗ್ಲಿ, ಅದನ್ನ ಅನಾದರ್ಸಕ್ಕೋಸ್ಕರ ಸಲುವಾಗಿನೇ ಅದ್ವೈತ ಬಂದಿದೆ ಅಂತ ಅರ್ಥ ಅಲ್ಲ. ಮತ್ತೆ ಯಾವಾಗ ಇಷ್ಟು ಸ್ಪಷ್ಟವಾಗಿರ್ತಕ್ಕಂಥದ್ದು, ಶ್ರುತಿಗೆ ಸಮ್ಮತವಾಗಿರ್ತಕ್ಕಂಥದ್ದು ಅವ್ರು ನಿರಾಕರಣೆ ಮಾಡ್ತಾರೋ, ಸೊ ಹಾಗಾಗಿ ಅವರನ್ನ ನಾವು ನಿರಾಕರಣೆ ಮಾಡಕ್ಕೆ ನಮಗೇನು ಹಾನಿ? ಯಾಕಂತಂದ್ರೆ ನಮಗೆ ಇಡೀ ಉಪನಿಷತ್ತು ನಮಗೆ ಆಧಾರವಾಗಿರುವಾಗ, ಶ್ರುತಿವಾಕ್ಯವೇ ಆಧಾರವಾಗಿರುವಾಗ ಅವರ ವಾದವನ್ನ, ಅವರ ಸಿದ್ಧಾಂತವನ್ನ ನಿರಾಕರಣೆ ಮಾಡಕ್ಕೆ ನಮಗೇನು ಹಾನಿ? ನಮ್ಗೆ ಯಾವುದು ದೋಷ ಇಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಇಲ್ಲಿ ವಿವರಣೆ ಕೊಡ್ತಾರೆ. ಸೊ ಈ 4 ಶ್ಲೋಕಗಳಲ್ಲಿ ಬಹಳ ಸೂಕ್ಷ್ಮತೆ ಇದೆ. ಇದನ್ನ ನಾವು ಗಮನಿಸ್ಬೇಕು. ಇದನ್ನ ಗಮನಿಸೋದಕ್ಕಿಂತನೂ ಇದನ್ನ ಅನುಭವ ಮಾಡ್ಬೇಕು. ಇದನ್ನ ಈ ತಾರ್ಕಿಕ ವಾದಗಳು ವಸ್ತುತಃ ಆಚಾರ್ಯ ಶಂಕರರು ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆಯುವಾಗ ಮೊದಲೇ ಹೇಳ್ಬಿಟ್ಟಿದ್ದಾರೆ ಅವರು, ಅಥಾತೋ ಬ್ರಹ್ಮ ಜಿಜ್ಞಾಸಃ ಅಂತ ಹೇಳ್ಬಿಟ್ಟು. ಇಟ್ಸ್ ವೆರಿ ತಾರ್ಕಿಕ ಗ್ರಂಥ ಅದು ಬ್ರಹ್ಮಸೂತ್ರ. ಮತ್ತೆ ಆ ತಾರ್ಕಿಕ ಗ್ರಂಥವನ್ನ ತರ್ಕದ ಮೂಲಕ ಅದನ್ನ ನಿರೂಪಣೆ ಮಾಡದಂತ ಬರೆಯುವಾಗ ಅವರು ಅದರ ಉದ್ದೇಶವನ್ನು ಬಹಳ ಸ್ಪಷ್ಟವಾಗಿ ಬರೀತಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸಃ, ಬ್ರಹ್ಮವನ್ನ ತಿಳಿಲಿಕ್ಕೋಸ್ಕರ ಸಲುವಾಗಿ. ಯಾಕಂತಂದ್ರೆ ಈ ಕಾಣಿಸ್ತಕ್ಕಂತಹದ್ದನ್ನ ನಾವು ಪರಿಶೀಲನೆ ಮಾಡದೆ ಹೋಗ್ಬಿಟ್ಟು ಅಂತಂದ್ರೆ ಅದೇ ಸತ್ಯ ಅಂತ ಆಗತ್ತೆ. ಅದಕ್ಕೆ ನಮಗೆ ಅವ್ರೇನು ದ್ವೈತದ ಅನೇಕ ರೀತಿಯಾಗಿರ್ತಕ್ಕಂತಹ ವಿಚಾರಗಳಿದಾವೋ, ಆ ಎಲ್ಲ ವಿಚಾರಗಳನ್ನ ನಾವು ನಮ್ಮ ಬುದ್ಧಿಯಿಂದ ಅದನ್ನ ತರ್ಕಿಸಿ ನಮ್ಮ ಉದ್ದೇಶ ಏನು ಅಂತಂದ್ರೆ ಅದರ ಆಚೆ ಇರ್ತಕ್ಕಂತಹ, ಅದಕ್ಕೆ ಕಾರಣವಾಗಿರ್ತಕ್ಕಂತಹ ಆ ಸದ್ವಸ್ತುವನ್ನ ಅರ್ಥ ಮಾಡಬೇಕಾಗಿದೆ. ಅದನ್ನ ಖಂಡಿಸಕ್ಕೋಸ್ಕರ ಸಲುವಾಗಿ ಇದು ಮತ ಇಲ್ಲ. ಅದರ ಆಚೆ ಇರ್ತಕ್ಕಂಥ ಸತ್ಯವನ್ನು ತಿಳಿಲಿಕ್ಕೋಸ್ಕರ ಸಲುವಾಗಿ ನಾವು ಇದನ್ನ ಶುರು ಮಾಡಿದ್ವಿ, ಇದನ್ನ ವಿಚಾರ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವರು ಸ್ಪಷ್ಟವಾಗಿ ಬರೆದೇ ಇದ್ದಾರೆ. ಅದಕ್ಕೆ ಯಾವಾಗಲೂ ಕೂಡ ನಾವು ವೇದಾಂತದಲ್ಲಿ ಇದು ಈ ಜ್ಞಾನ ಬರ್ತಾ ನಮಗೆ ಈ ರೀತಿಯಾಗಿರ್ತಕ್ಕಂತಹ ಅನೇಕ ವಾದಿಗಳ ಮಾತುಗಳಿರ್ಬೋದು, ಇವು ಎಲ್ಲವೂ ಕೂಡ ನಮಗೆ ಒಂದೊಂದು ಸಂದರ್ಭದಲ್ಲಿ ದಾರಿ ತಪ್ಪಿಸ್ತಕ್ಕಂತಹ ಕೆಲಸವನ್ನು ಮಾಡ್ತವೆ. ಅದಕ್ಕೆ ಯಾವಾಗಲೂ ಕೂಡ ನಾವು ಮೊದಲು ಸ್ಪಷ್ಟವಾಗಿ ನಾವು ಎಲ್ಲಿಗೆ ಹೊರಟಿದ್ದೆವೋ
ಆ ಸತ್ಯವನ್ನ ಫಸ್ಟ್ ಮೊದಲು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಸತ್ಯವನ್ನ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಸತ್ಯವನ್ನ ಅರ್ಥ ಮಾಡಿಕೊಂಡಿರ್ತಕ್ಕಂತಹ ಸ್ಥಿತಿಯಲ್ಲಿ ನಮ್ಮನ್ನ ಅವರು ಡಿಸ್ಟರ್ಬ್ ಮಾಡಕ್ ಬಂದಾಗ ಅಂತ ಸಂದರ್ಭದಲ್ಲಿ ಅವರು ಯಾವ ತರ್ಕವನ್ನು ಉಪಯೋಗಿಸ್ತಾರೋ ಆ ತರ್ಕದಿಂದ ನಮ್ಮ ಸಿದ್ಧಾಂತವನ್ನ ಅದಕ್ಕಿಂತ ಬಹಳ ಸ್ಪಷ್ಟವಾಗಿ ತಾರ್ಕಿಕವಾಗಿ ನಾವು ಹೇಳದ ಕಲಿಬೇಕಾಗ್ಲಿ. ಬರೀ ವಾದ ಮಾಡಕ್ಕೋಸ್ಕರ ಸಲುವಾಗಿನೇ ಇದು ತರ್ಕ ಗ್ರಂಥ ಅಲ್ಲ ಅಂತ ಹೇಳಿ ಬಹಳ ಶಂಕರರು ಬಹಳ ಸ್ಪಷ್ಟವಾಗಿ ಸಾಧನ ಪಂಚಕದಲ್ಲಿ ಕೂಡ ಹೇಳ್ತಾರೆ. ಶ್ರುತಿ ಮತಸ್ತರ್ಕೋನು ಸಂಧೀಯತಾಮ್ ಅಂತ ಹೇಳ್ಬಿಟ್ಟು ಶ್ರುತಿಗೆ ಸಮ್ಮತವಾಗಿರ್ತಕ್ಕಂತಹ ತರ್ಕ ಮಾಡೋದ್ರಿಂದ ಸತ್ಯ ದರ್ಶನವಾಗುತ್ತೆ. ಹಾಗಾಗಿ ಶ್ರುತಿಗೆ ಸಮ್ಮತವಾಗಿರ್ತಕ್ಕಂತಹ ಸಿದ್ಧಾಂತವನ್ನ ಆಧಾರವಾಗಿಟ್ಟುಕೊಂಡು ಅವರ ಫಿಲಾಸಫಿಯನ್ನ ನಾವು ಅನಾದರಣೆ ಮಾಡಲಿಕ್ಕೆ ನಮಗೆಂಥದ್ದು ದೋಷ? ಇದು ನೋಡ್ರಿ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇದನ್ನ ವಿದ್ಯಾರಣ್ಯ ಮುನಿಗಳ ಲಾಜಿಕ್ ಅರ್ಥ ಮಾಡ್ಕೋಬೇಕು. ಯಾರ ಜೊತೆಗೆ ವಾದಕ್ಕೆ ಹೋಗ್ಬಾರ್ದು ಸುಮ್ಮನೆ. ನಮಗೇನಾಗತ್ತಂದ್ರೆ ಕೆಲವೊಮ್ಮೆ ನಮಗೇನೋ ಗೊತ್ತಿರತಕ್ಕಂಥದ್ದನ್ನ ನಾವು ಹೇಳ್ಬೇಕಂತ ಹೋಗ್ಬಿಟ್ಟು ಸಿಕ್ಕಾಕೊಳ್ತೀವಿ. ಅದಕ್ಕೆ ಅವರು ಇದನ್ನ ತಿಳಿಲಿಕ್ಕೆ ಬಂದಿದ್ದಾರೋ ಮತ್ತೆ ತಿಳಿಲಿಕ್ಕೆ ಬಂದ್ರೆ ಯಾವ ರೀತಿಯಿಂದ ತಿಳಿಲಿಕ್ಕೆ ಬಂದಿದ್ದಾರೆ ಅದನ್ನು ಗುರುತಿಸ್ಬೇಕು ನಾವು. ಇಲ್ಲ ಇದನ್ನ ಖಂಡನೆ ಮಾಡಕ್ಕೋಸ್ಕರ ಸಲುವಾಗಿ ತಿಳಿಯುವ ಹಾಗೆ ಬಂದಿದ್ದಾರೋ. ಯಾವಾಗ ಅದೊಂದು ಒಂದು ಹೆಜ್ಜೆ ನಮಗೆ ಸಿಕ್ತದೆ ಅಂದಗಳಿಗೆ ಅವಾಗ ನಮ್ಮ ವಿಚಾರವನ್ನ ಸರಿಯಾಗಿ ನಾವು ನಿರ್ಣಯ ಮಾಡಿ ಹೆಜ್ಜೆ ನೀಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಬರೀ ವಾದ ಮಾಡೋದ್ರಲ್ಲಿ ವೇದಾಂತ ಮುಗಿದು ಬಿಡ್ತದೆ. ಅದಕ್ಕೆ ವಾದ ಮಾಡೋದ್ರಲ್ಲಿ ವೇದಾಂತ ಮುಗಿತಂತಂದ್ರೆ ಅದಕ್ಕೆ ಅಲ್ಲಮ ಪ್ರಭುಗಳು ಅದನ್ನ ಟಗರ ಹರಟೆ ಅಂತ ಕರೆದು ಬಿಟ್ಟ. ಒಂದಕ್ಕೊಂದು ಟಗರುಗಳು ಆ ತಲೆಯಲ್ಲಿ ಹುಳ ಎದ್ದಾಗ ಒಂದಕ್ಕೊಂದು ಹೆಂಗ ಡಿಕ್ಕಿ ಹೊಡೆದು ಆ ಒಂದು ಇದನ್ನ ತಮ್ಮ ಆ ಒಂದು ಏನು ಅದು ಆಗಿರ್ತಕ್ಕಂಥದ್ದನ್ನ ಸರಿ ಮಾಡಿಕೊಂತವು. ಆ ರೀತಿಯಾಗಿ ನಾವು ಯಾವಾಗಲೂ ಕೂಡ ವಾದ ನಮಗೆ ಆನಂದವನ್ನ ಉಂಟು ಮಾಡಬೇಕು. ಆ ರೀತಿಯಾಗಿ ಶಾಸ್ತ್ರಸಮ್ಮತವಾದ ವಾದ ಮಾಡಬೇಕು. ಮತ್ತೆ ಅದಕ್ಕೆ ಸ್ಪಷ್ಟವಾಗಿ ತಿಳ್ಕೊಂಡು ಅದಕ್ಕೆ ಅನಾದರಣೆ ಮಾಡತಕ್ಕಂಥದ್ದು ಕಂಡಾಗ ನಾವು ಎದ್ದು ನಿಲ್ಬೇಕು. ಎರಡು ರೀತಿಯಿಂದ, ಶ್ರುತಿ ಸಮ್ಮತವಾಗಿ ಮತ್ತು ತರ್ಕಬದ್ಧವಾಗಿ. ಇದನ್ನ ನೋಡಿದಾಗ ವಿದ್ಯಾರಣ್ಯರ ಲಾಜಿಕ್ ಬಹಳ ಸ್ಪಷ್ಟವಾಗಿ ಆಗ್ತದೆ. ಅನಗತ್ಯವಾಗಿ ಯಾರ ಮೇಲೆ ಹೋಗೋದಲ್ಲ. ಮತ್ತೆ ನಮ್ಮ ಫಿಲಾಸಫಿ ನಮಗೆ ಸ್ಪಷ್ಟವಾಗಿ ಎಲ್ಲಾ ರೀತಿಯಿಂದ ಶ್ರುತಿ ಸಮ್ಮತವಾಗಿ ಮತ್ತು ತರ್ಕಬದ್ಧವಾಗಿ ಅನುಭವಗಮ್ಯವಾಗಿ ಈ ಮೂರು ಯಾವಾಗಲೂ ಕಂಟಿನ್ಯೂ ಆಗಿ ಹೇಳ್ತಾರೆ ಇವರು. ಒಂದು 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 ತತ್ವವನ್ನು ನಿರ್ಣಯ ಮಾಡಬೇಕು ಅಂತಂದ್ರೆ ಅವರು ಸ್ಪಷ್ಟವಾಗಿ ಬರೀತಾರೆ. ಅವರು ಅದಕ್ಕೆ ಶ್ರುತಿ ಸಮ್ಮತ ಇರಬೇಕು ಮತ್ತು ಅದು ಅನುಭವ ಇರಬೇಕು ಮತ್ತು ಕೆಲವೊಂದು ಈ ವ್ಯವಹಾರ ಪ್ರಪಂಚವನ್ನ ಖಂಡನೆ ಮಾಡುವಾಗ ತಾರ್ಕಿಕವಾಗಿರ್ಬೇಕು. ಶ್ರುತಿ ವಾಕ್ಯವನ್ನ ಹೇಳುವಾಗ ಅನುಭವದಿಂದ ಹೇಳಬೇಕು ಅಂತ. ಅದಕ್ಕೆ ಜ್ಞಾನಿನಃ ತತ್ವದರ್ಶಿನಃ. ಶ್ರುತಿ ವಾಕ್ಯವನ್ನ ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಮತ್ತೆ ಅದನ್ನ ಆ ಅದ್ವೈತ ಸ್ಥಿತಿಯನ್ನ ಅವನು ಅನುಭವಿಸಿರ್ಬೇಕು. ಆವಾಗ ಅವನ ಸ್ಥಿತಿ ಯಾವುದೇ ರೀತಿಯಿಂದ ಎಂತಹ ಸಂದರ್ಭದಲ್ಲಿ ಕೂಡ ಅದು ನಾಶ ಆಗೋದಿಲ್ಲ. ಈ ಒಂದು ಬೇಸ್ಮೆಂಟ್ ಸರಿಯಾಗಿ ಇಲ್ದ ಹೋಗ್ಬಿಟ್ರೆ ಅವಾಗ ಅದೇನಾಗುತ್ತೆ ಅಂದ್ರೆ ಆ ಮೇಲೆ ಕಟ್ಟಿರ್ತಕ್ಕಂತಹ ಕಟ್ಟಡ ನಿಲ್ಲಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಇಂತಹ ಸ್ಥಿತಿಯನ್ನ ಪಡೆದಿರತಕ್ಕಂಥವನು ಕಣ್ ತೆಗೆದು ನೋಡಿದಾಗ ದ್ವೈತ ಜಗತ್ತನ್ನ ನೋಡಿದಾಗಲೂ ಕೂಡ ದ್ವೈತ ಜಗತ್ತಿನ ಜೊತೆಗೆ ಅವನು ತನ್ನ ಜೀವನ ಪೂರ್ತಿ ಇರುವಾಗಲೂ ಕೂಡ ಅವನಿಗೆ ಯಾವುದೇ ರೀತಿಯಿಂದ ಸಂಶಯ ಬರೋದಿಲ್ಲ. ಆ ಸಂಶಯವನ್ನ ತೆಗೆದಾಕ್ಲಿಕ್ಕೋಸ್ಕರ ಸಲುವಾಗಿ ಈಗ ಅವರು ಗೀತೆಯ ಒಂದು ವಾಕ್ಯವನ್ನ ತಗೊಳ್ತಾರೆ. ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ
ಸ್ಥಿತ್ವಾ ಸ್ಯಾಮಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ. ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ. ಹೇ ಅರ್ಜುನ, ಈ ಯಾವಾಗ ಈ ಒಂದು ಇಷ್ಟವರೆಗೆ ನಾವು ಚಿಂತನೆ ಮಾಡಿದೆವು ಈ ಅದ್ವೈತ ತತ್ವ, ಇದು ಬ್ರಹ್ಮಸ್ಥಿತಿ, ಇದು ಬ್ರಹ್ಮಜ್ಞಾನದ ಸ್ಥಿತಿ. ಇದು ಈ ಬ್ರಹ್ಮಜ್ಞಾನವನ್ನ ಪಡೆದಿರತಕ್ಕಂಥವನು ಇದನ್ನ ಚೆನ್ನಾಗಿ ಅನುಭವಿಸಿರ್ತಕ್ಕಂಥವನು ಯಾವುದೇ ಕಾರಣಕ್ಕೆ ನೈನಂ ಪ್ರಾಪ್ಯುಷ್ಯತಿ, ಯಾವುದೇ ಕಾರಣಕ್ಕೆ ಅವನು ಮರುಳಾಗೋದಿಲ್ಲ, ಅಂದ್ರೆ ಅವನಿಗೆ ಕನ್ಫ್ಯೂಸ್ ಆಗೋದಿಲ್ಲ. ಈ ಸ್ಥಿತಿಯನ್ನ ಅವನು ತನ್ನ ಅಂತಕಾಲದಲ್ಲಿ ಕೂಡ ಇದೇ ಸ್ಥಿತಿಯನ್ನ ಅವನು ಕಳೆದುಕೊಳ್ಳಾರದೆ ಬ್ರಹ್ಮ ನಿರ್ವಾಣವನ್ನ ಹೊಂದುತ್ತಾನೆ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ. ಈ ಜ್ಞಾನ ಅಂತಕಾಲದಲ್ಲಿ ಕೂಡ, ದೇಹತ್ಯಾಗ ಮಾಡುವಾಗಲೂ ಕೂಡ ಇದು ನಮಗೆ ಸ್ಥಿರವಾಗಿ ನಿಲ್ಲತ್ತೆ. ಅದಕ್ಕೆ ಯಾವುದೇ ರೀತಿಯಿಂದ ಸಂಶಯ ಬೇಡ ಅಂತ ಹೇಳ್ಬಿಟ್ಟು, ಯಾಕಂತಂದ್ರೆ ದ್ವೈತ ಜಗತ್ತಿನಲ್ಲಿ ನೋಡ್ತಾ 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 ಮತ್ತೆ ದ್ವೈತ ಜಗತ್ತದ ಬುದ್ಧಿ ಬರುತ್ತೆ ಅಂತಕ್ಕಂತಹ ಸಂಶಯ ಬರ್ಲಿಕ್ಕಾಗಿಬಿಟ್ಟು ಅವರು ಇದನ್ನ ರೆಫರೆನ್ಸ್ ತಗೊಂಡು ಹೇಳ್ತಾ ಇದ್ದಾರೆ. ಅವರು ಯಾರು ಅನುಭವದಿಂದ ಮತ್ತು ಶ್ರುತಿ ವಾಕ್ಯ ಸಮ್ಮತವಾಗಿ ಈ ಸಿದ್ಧಾಂತವನ್ನ ತನ್ನ ಜೀವನದಲ್ಲಿ ಸ್ಪಷ್ಟವಾಗಿ ಅವನು ಕಂಡುಕೊಂಡಿದ್ದನೋ ಅವನು ಯಾವುದೇ ರೀತಿಯಿಂದ ಎಂತಹ ಸಂದರ್ಭದಲ್ಲಿ ಕೂಡ ಅವನು ಇದರಿಂದ ಅವನು ವಂಚಿತನಾಗಲಿಲ್ಲ. ಈ ಒಂದು ಅಂತಕಾಲದಲ್ಲಿ ಕೂಡ ಈ ಸ್ಥಿತಿಯನ್ನ ಹೊಂದಿ ಅವನು ಬ್ರಹ್ಮ ನಿರ್ವಾಣವನ್ನ ಹೊಂದುತ್ತಾನೆ ಅಂತ ಹೇಳ್ತಾರೆ. ಸದದ್ವೈತೆ ಅನೃತದ್ವೈತೆ ಯದನ್ನೋ ಅನೇಕ ವೀಕ್ಷಣಂ ತಸ್ಯಾಂತಕಾಲಃ ತದ್ಭೇದ ಬುದ್ಧಿರೇವ ಚ ಚೇತರಃ. ಮತ್ತೆ ಈ ಅಂತಕಾಲ ಅಂತಕ್ಕಂತಹದ್ದು ದೇಹತ್ಯಾಗ ಮಾಡುವಾಗ ಅನ್ನುವಂತಹ ಅರ್ಥ ಹೇಳ್ತಾ ಇದ್ದಾರೆ. ಹಾಗೆ ಅರ್ಥ ಮಾಡ್ಕೋಬೇಡಿ. ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ನಾವು ಅಂತಕಾಲ ಅಂತಂದ್ರೆ ಮರಣಕಾಲ ಅಂತ ಕರಿತೀವಿ. ಮರಣಕಾಲ ಅಲ್ಲ, ಅದು ಸ್ಪಷ್ಟವಾಗಿ ಬರೀತಾರೆ ನೋಡ್ರಿ ಅವರು. ವರ್ತಮಾನ ದೇಹದ ಪಾತವಲ್ಲ. ಅದ್ವಯ ಬ್ರಹ್ಮಕ್ಕೂ ಮತ್ತು ಅನೃತವಾದ ದ್ವೈತಕ್ಕೂ ಅನ್ಯೋನ್ಯ ಅಧ್ಯಾಸ ಲಕ್ಷಣವುಳ್ಳ ಯಾವ ಐಕ್ಯ ಜ್ಞಾನವಿದೆಯೋ ಅದು ಅಂತಕಾಲ. ನೋಡಿ, ಬ್ಯೂಟಿಫುಲ್ ಆಗಿರುತ್ತೆ. ಯಾಕಂತಂದ್ರೆ ಇದು ನಿರಂತರವಾಗಿ ಎರಡರದು ಏಕಕಾಲಕ್ಕೆ ಇರ್ತಕ್ಕಂತಹದ್ದು ನಮ್ಮಲ್ಲಿ ಪ್ರತಿ ಕ್ಷಣದಲ್ಲಿ ಕೂಡ ನಮಗೆ ಕನ್ಫ್ಯೂಸ್ ಆಗ್ತಿರ್ತದೆ. ಮತ್ತೆ ನಾವು ನಮ್ಮ ಈ ಜ್ಞಾನದಿಂದ ಏನ್ ಮಾಡ್ಬೇಕು, ಅದನ್ನ ಕನ್ಫ್ಯೂಷನ್ ತೆಗಿತಾ ಹೋಗ್ಬೇಕು. ಇದು ನಿರಂತರವಾಗಿ ಒಂದು ಅಂತಕಾಲ. ಪ್ರತಿ ಮೂಮೆಂಟ್ ಕೂಡ ನಮ್ಮನ್ನು ನಾವು ಕಳ್ಕೊಳ್ಬಾರ್ದು. ಕೇಳಿದಿವೆ ಕರೆಕ್ಟ್ ಆಗಿ, ಆದರೆ ಕೇಳಿರ್ತಕ್ಕಂತಹದ್ದು ವ್ಯವಹಾರದಲ್ಲಿ ಉಳ್ಕೋಬೇಕಲ್ವಾ. ಆ ಪ್ರತಿ ಕ್ಷಣದಲ್ಲಿ ಕೂಡ ಅದನ್ನ ನಾವು ಎಂಜಾಯ್ ಮಾಡಬೇಕು. ಯಾವಾಗ ಆ ಪೂರ್ವ ಸಂಸ್ಕಾರದಿಂದ, ಅಜ್ಞಾನದಿಂದ ಜನಿತವಾಗಿರ್ತಕ್ಕಂತಹ ಸಂಸ್ಕಾರಗಳು ನಮ್ಮ ಮೇಲೆ ಓವರ್ಟೇಕ್ ಮಾಡಿಬಿಟ್ಟು ಅಂತಂದ್ರೆ ಅವಾಗ ಏನಾಗುತ್ತೆ, ಮತ್ತೆ ನಾವು ಅಜ್ಞಾನಾವಸ್ಥೆಗೆ ಬಿಡ್ತೀವಿ. ಸಾಧಕರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದಾರೆ ಇಲ್ಲಿ. ಅದಕ್ಕೆ ಅಂತಕಾಲ ಅಂತಕ್ಕಂತಹದ್ದು ಶರೀರ ಪಾತ ಹೋಗಲ್ಲ. ಈ ನಿರಂತರವಾಗಿ ಜ್ಞಾನಿ ಅಂದ್ರೆ ಸದಾ ಎಚ್ಚರವಾಗಿರ್ಬೇಕಂತ. ಯಾವಾಗ ಒಂದ್ ಸ್ವಲ್ಪ ಪಾಠ ಕೇಳುವಾಗ, ಪಾಠ ಮಾತನಾಡುವಾಗ ಎಚ್ಚರವಾಗಿದ್ದು ಆಮೇಲೆ ಮತ್ತೆ ಯಥಾಸ್ಥಿತಿಯಾಗಿ ಬಿಟ್ರೆ ಅದನ್ನ ಜ್ಞಾನ ಅನ್ನಂಗಿಲ್ಲ. ಅದನ್ನ ಬಂದು ಹೋಗ್ತಕ್ಕಂಥದ್ದು ಜ್ಞಾನ ಅಲ್ಲ ಇದು. ಒಮ್ಮೆ ಈ ಜ್ಞಾನ ಬಂತಂದ್ರೆ ಅದು ನಿರಂತರವಾಗಿರ್ಬೇಕದು ಸ್ಥಿತಿ. ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ಅಂತ ಅದಕ್ಕೆ ತಗೊಂಡ್ಬಿಟ್ಟಿದ್ದಾರೆ ಅವರು. ಈ ಸ್ಥಿತಿ ಯಾವಾಗ್ಲೂ ಇರ್ಬೇಕಿದು. ಇದನ್ನ ಅಂತಕಾಲ. ಬಹಳ ಜನ ನಾವು ಹಂಗೆ ತಿಳ್ಕೊಂಡ್ಬಿಟ್ಟಿದೀವಿ. ಅಂತಕಾಲ ಅಂತಂದ್ರೆ ಸಾಯುವಾಗ ಒಂದಿಷ್ಟು ನಾರಾಯಣ ನಾಮ ಹೇಳ್ಬಿಟ್ರೆ ಆಯ್ತು, ನಮಗೆ ಮುಕ್ತಿ ಸಿಗುತ್ತೆ ಅಂತ ಹೇಳಿ. ಹಾಗೆ ಒಳಗಡೆಗೆ ನಾರಾಯಣನ ದರ್ಶನ ಇಲ್ಲಾರ್ದನೆ ಬರೀ ಬಾಯಿಯಿಂದ ನಾರಾಯಣ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಆಗುತ್ತಾ? ಅದಕ್ಕೆ ಅವ್ರು ಓಶ್ ಅವರು ಬರೀತಾರೆ ಬಹಳ ಬ್ಯೂಟಿಫುಲ್ ಆಗಿ ಕೆಲವೊಂದ್ ಕಡೆಗೆ.
ಒಳಗಡೆ ಕಾಮನೆಯನ್ನು ಇಟ್ಟುಕೊಂಡ್ಬಿಟ್ಟು ಹೊರಗಡೆ ರಾಮ ಅಂತಂದ್ರೆ ರಾಮನ ದರ್ಶನ ಹೇಗಾಗತ್ತೆ? ಆ ಕಾಮ ಏನು ಕಾಮ ಇದೆಯೋ, ಯಾವುದು ಬಾಹ್ಯವಾದ ಬಯಕೆಗಳಿದೆಯೋ, ಆ ಬಾಹ್ಯವಾದ ಬಯಕೆನೇ ರಾಮನನ್ನ ಕಾಣಬೇಕು ಅಂತಕ್ಕಂಥ ಬಯಕೆ ಆಗ್ಬೇಕಲ್ವಾ? ಅವಾಗ ಅದು ಕಾಮ ರಾಮ ಆಗ್ತದೆ. ಅದು ಹಾಗೆ ನಮ್ಮ ಒಳಗಡೆಗೆ ಸ್ಪಷ್ಟತೆ ಬರಬೇಕು. ಪ್ರತಿ ಕ್ಷಣದಲ್ಲಿ ಕೂಡ ಸ್ಪಷ್ಟತೆ ಬರಬೇಕು. ಸ್ಪಷ್ಟತೆ ಬಂದಾಗ ಅವಾಗ ನಾವು ಅದರಲ್ಲಿ ಸ್ಥಿರವಾಗಿ ನಿಂತುಕೊಂಡಿರ್ತೀವಿ. ಇಲ್ಲ ಅಂತಂದ್ರೆ ಕಳ್ಕೊಡ್ತಕ್ಕಂಥ ಆವಾಗ ಪ್ರತಿ ಕ್ಷಣದಾಗ ಮರಣಕಾಲ ಅಂತ ಬರೀತಾರೆ ನೋಡ್ರಿ. ಇಲ್ಲಿ ಪ್ರತಿ ಕ್ಷಣದಲ್ಲಿ ಮರಣಕಾಲ ಸಂಭವಿಸ್ತಕ್ಕಂಥದ್ದು ಸಾಧ್ಯತೆ ಇರ್ತದೆ. ಅದನ್ನ ನಾನು ಅಂತಕಾಲ ಅಂತ ಕರೆದಿದ್ದೀನಿ ಅಂತ ಹೇಳಿ ಕ್ಲೀನ್ ಆಗಿ ನಮಗೆ ಮೆನ್ಷನ್ ಮಾಡಿದರು. ಮತ್ತೆ ಇಷ್ಟು ಹೇಳಿಬಿಟ್ಟು ಈಗ ಲೋಕ ಸಮ್ಮತವಾಗಿರ್ತಕ್ಕಂತಹ ಅಂತಕಾಲವನ್ನು ಕೂಡ ಈಗ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ. ಯದ್ವಾಂತಕಾಲ ಪ್ರಾಣಸ್ಯ ವಿಯೋಗೋಸ್ತಿ ಪ್ರಸಿದ್ಧಿತಃ ತಸ್ಮಿನ್ ಕಾಲೇಪಿ ನ ಪ್ರಾಂತೇರ್ ಗತಾಯ ಪುನರಾಗಮಃ. ದೇಹತ್ಯಾಗ ಅಂತಂದ್ರೆ ಪ್ರಾಣ ವಿಯೋಗ, ಇದು ಸಾಮಾನ್ಯವಾಗಿ ಪ್ರಸಿದ್ಧವಾಗಿರ್ತಕ್ಕಂತಹದ್ದು. ಆದರೆ ಯಾರು ಈ ಅದ್ವೈತದಲ್ಲಿ ಸಂಪೂರ್ಣವಾಗಿ ನಿಂತುಕೊಂಡಿದ್ದಾನೋ ಅವನು ಅಂತಕಾಲದಲ್ಲಿ ಕೂಡ, ಅಂದ್ರೆ ಸಾಮಾನ್ಯ ಲೋಕಸಮ್ಮತವಾಗಿರ್ತಕ್ಕಂತಹ ಮರಣಕಾಲದಲ್ಲಿ ಕೂಡ ಅವನು ಮರಳಾಗೋದಿಲ್ಲ. ಅವನಿಗೆ ಭ್ರಾಂತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅವನಿಗೆ. ಯಾಕಂತಂದ್ರೆ ಅವನಿಗೆ ಅದರದ್ದು ಸಂಪೂರ್ಣವಾಗಿರ್ತಕ್ಕಂತಹದ್ದು ಅನುಭವ ಆಗಿದೆ. ತಾನು ಯಾವಾಗಲೂ ಇರ್ತಕ್ಕಂಥವನು ಅಂತಕ್ಕಂತಹ ಆ ಆತ್ಯಂತಿಕ ಜ್ಞಾನದಲ್ಲಿ ನಿಂತುಕೊಂಡಿರುವಾಗ ಅವಾಗ ಯಾವಾಗಲೂ ಇದನ್ನ ಶರೀರವನ್ನ ಅವನು ತನಗೆ ಉಪಕರಣ ಅಂತ ತಿಳ್ಕೊಂಡಿರ್ತಕ್ಕಂಥವನಿಗೆ ಆ ಶರೀರವೇ ನಾನಂತ ಅವನಿಗೆ ಭಾವನೆ ಹೆಂಗ್ ಬರ್ತದೆ? ಯಾಕಂದ್ರೆ ಯಾವಾಗಲೂ ಇರ್ತಕ್ಕಂಥದ್ದು ಸ್ಪಷ್ಟವಾಗಿದೆ. ಆ ಸದ್ದಂತಂದ್ರೆ ಸದಾ ಇರ್ತಕ್ಕಂಥವ್ ನಾನಂತ ಸ್ಪಷ್ಟವಾಗಿ ಬಂದ ಮೇಲೆ ನಾನು ಹೋಗೋದೆಲ್ಲಿಗೆ ಬರೋದೆಲ್ಲಿಗೆ ಅಂತಕ್ಕಂತಹದ್ದು ಒಂದು ಸ್ಥಿರವಾದ ಬುದ್ಧಿಯಲ್ಲಿ ನಿಂತುಕೊಂಡಿರ್ತಕ್ಕಂಥವನು ದೇಹಪಾತ ಆಗುವಾಗಲೂ ಕೂಡ ಅವನ ಮನಸ್ಸು ಸ್ವಲ್ಪವೂ ಕೂಡ ಕದಲೋದಿಲ್ಲ ಅಂತ ಹೇಳಿಬಿಟ್ಟು, ಮತ್ತು ಇನ್ನು ಈ ವಿದ್ಯಾರಣ್ಯ ಮುನಿಗಳದ್ದು ವಿಶೇಷತೆ ಏನಂತಂದ್ರೆ ಸಾಮಾನ್ಯವಾದ ವಿಷಯಗಳು ಕೂಡ ಕನ್ಫ್ಯೂಸ್ ಆಗಬಾರದು ಅನ್ನುವಂತಹ ದೃಷ್ಟಿಯಿಂದ ಅಷ್ಟು ಬಹಳ ಸ್ಪಷ್ಟವಾಗಿ ಅವರು ವಿವರಣೆಯನ್ನು ಕೊಡ್ತಕ್ಕಂತಹದ್ದು. ನಿರೋಗ ಉಪವಿಷ್ಟೋವ ರುಗ್ಣೋವ ವಿಲುಟ್ನುಭಿ ಮೂರ್ಛಿತೋವ ತ್ಯಜತ್ವೇಷ ಪ್ರಾಣಾರ್ ಭ್ರಾಂತಿರ್ನ ಸರ್ವಥಾ. ಒಂದೆರಡು ಮೂರು ಉದಾಹರಣೆ ಕೊಡ್ತಾ ಇದ್ದಾರೆ. ದೇಹತ್ಯಾಗ ಮಾಡುವಾಗ ಯಾವುದೇ ಕಾಯಿಲೆಗಳ ಬಾಧೆ ಇಲ್ಲದೆ ಇದ್ದರೂ, ಒಂದು ವೇಳೆ ಯಾವುದಾದ್ರೂ ರೋಗದಿಂದ ಶರೀರ ಬಳಲ್ತಾ ಇದ್ರು, ಅದರ ತಾಪ ತಾಳಲಾರದೆ ಭೂಮಿ ಮೇಲೆ ಹೊರಳಾಡ್ತಾ ಇದ್ರು, ಅಥವಾ ಕೋಮಾಕ್ ಹೋಗಿದ್ರು ಕೂಡ ಯಾವುದೇ ರೀತಿಯಿಂದನೂ ಕೂಡ ಅವನಿಗೆ, ಯಾಕಂತಂದ್ರೆ ಅವನು ಆಲ್ರೆಡಿ ತನ್ನನ್ನ ತಾನು ಈ ಶರೀರದಿಂದ ಭಿನ್ನ ಮಾಡಿಕೊಂಡು ಬಿಟ್ಟಿದ್ದಾನೆ. ಅವನು ದೇಹ ಅಂತಕಾಲದಲ್ಲಿ ಸಾಮಾನ್ಯವಾಗಿರ್ತಕ್ಕಂತಹದ್ದಲ್ಲ, ಅವನು ತನ್ನನ್ನು ತಾನು ಸಂಪೂರ್ಣವಾಗಿ ಬಿಡುಗಡೆ ಮಾಡಿಕೊಂಡ್ಬಿಟ್ಟಿದ್ದಾನೆ. ಹಾಗಾಗಿ ಅಭ್ಯಾಸ ಮಾಡತಕ್ಕಂತಹ ಸಾಧುಗಳಿಗೆ ಅಂದ್ರೆ ಸಾಧಕರಿಗೆ ಬಹಳ ಹೆಚ್ಚು ನಮಗೆ ಶಕ್ತಿ ಕೊಡ್ಲಿಕ್ಕೋಸ್ಕರ ಸಲುವಾಗಿ ವಾಕ್ಯ ಹೇಳಿದ್ದಾರೆ ನೋಡಿ. ಅದೇ ಮತ್ತೆ ಏನಾಗ್ಬಿಟ್ರೆ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ನಾವು, ಭಗವಂತನ ನಾಮ ಹೇಳ್ತಿದ್ವಿ, ಮಾತು ನಿಂತ್ಕೊಂಡ್ಬಿಟ್ರೆ ನಾವ್ ಏನಾಗ್ತೀವಿ? ಇಲ್ಲ, ಯಾವುದೇ ಕಾರಣಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ನಿಮ್ಮನ್ನ ನೀವು ಸಂಪೂರ್ಣವಾಗಿ ಇದು ಕೇವಲ ಇದು ಕಾರ್ಯ, ಇದು ಅಯಂ ಪರಮಾತ್ಮ ಅಂತಕ್ಕಂಥದ್ದು ಸ್ಥಿರಾಗಿರೋದ ಕಾರಣದಿಂದನೇ ನೀವು ಶಾರೀರದ ಎಲ್ಲ ಲಕ್ಷಣಗಳು ಏನೆಲ್ಲ ವಿಕಾರಗಳು ಕಂಡರೂ ಕೂಡ ಅವನು ಯಾವುದೇ ರೀತಿಯಿಂದ ನಷ್ಟ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ
ಇದನ್ನ ಇನ್ನೊಂದು ಸ್ವಲ್ಪ ನೀವು ನೋಡ್ಬೇಕಾದ್ರೆ ಗೀತೆಯಲ್ಲಿ ಕೂಡ ನೋಡ್ಬೇಕದನ್ನ. ಅದು ಯಾವಾಗಲೂ ಕೂಡ ಉತ್ತರ ಲೋಕವೇ ಅದು ಅಂತಕ್ಕಂಥದ್ದು. ದಿನೇ ದಿನೇ ಅಂದ್ರೆ ಇದಕ್ಕ ಇಷ್ಟು ಹೇಳಿದ್ಮೇಲೆ ಇದಕ್ಕೆ ರೆಫರೆನ್ಸ್ ಆಗಿ ಒಂದಿಷ್ಟು ಸಪೋರ್ಟ್ ಕೊಡ್ಲಿಕ್ಕೋಸ್ಕರ ಸಲುವಾಗಿ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ. ದಿನೇ ದಿನೇ ಸ್ವಪ್ನ ಸುಪ್ತೋ ಅಧೀತೆ ವಿಸ್ಮೃತೆ ಪ್ಯಯಂ ಪರೇತ್ಯೂರ್ಣ ಧೀತಃ ಚ ತದ್ವಿದ್ಯಾ ನ ನಶ್ಯತಿ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅವರು. ಅಂದ್ರೆ ಅವರು ಬ್ಯೂಟಿಫುಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಅವರು ಏನಂತಂದ್ರೆ, ಯಾರೋ ಒಬ್ರು ವೇದವನ್ನ ಅಧ್ಯಯನ ಮಾಡ್ತಾನೋ, ಪಾಠವನ್ನ ಕೇಳ್ತಾನೋ, ಸದಾ ಈ ಚಿಂತನೆಯಲ್ಲಿ ಇರ್ತಾನೋ, ಆ ಚಿಂತನೆಯಲ್ಲಿ ಇರ್ತಕ್ಕಂಥವನು ನಮಗೇನು ಕಾಣಿಸ್ತದೆ, ಮಲ್ಕೊಂಡಾಗ ಅದರಿಂದ ಅವನು ವಂಚಿತನಾಗಿದ್ದಾನೆ ಅಂತ ಕಾಣಿಸ್ತದೆ. ಆದ್ರೆ ಬೆಳಗ್ಗೆ ಎದ್ದ ತಕ್ಷಣಕ್ಕ ಮತ್ತೆ ಹೇಗೆ ಆ ಮರೆತಿರ್ತಕ್ಕಂಥದ್ದು ಮತ್ತೆ ಅದರಿಂದ ಶುರು ಮಾಡಂಗಿಲ್ಲವ. ಸುಮ್ಮನೆ ಮಲ್ಕೊಂಡಿರುವಾಗ ಮರೆತಾಗೆ ಕಾಣಿಸ್ತದ. ಮತ್ತೆ ಎದ್ದ ಮೇಲೆ ಕೂಡಗಿ ಅವನು ನಿನ್ನೆ ಎಲ್ಲಿಂದ ಪಾಠ ಕೇಳಿರ್ತಾನೋ ಮತ್ತೆ ಅಲ್ಲಿಂದ ಮುಂದಕ್ಕೆ ಹೋಗ್ತಾನಾಗ್ಲಿ, ಮತ್ತೆ ನಿನ್ನೆ ನಾನು ಮಲ್ಕೊಂಡ್ ಬಿಟ್ಟಿದ್ದೆ ಎಲ್ಲ ಮರೆತು ಹೋಗ್ಬಿಡ್ತು, ಮತ್ತೆ ನಾವೇನು ತತ್ವವಿವೇಕದಿಂದ ಶುರು ಮಾಡ್ಬೇಕಾಗಿಲ್ಲ. ಯಾಕಂತಂದ್ರೆ ಅದೆಲ್ಲವನ್ನು ಕೂಡ ನೆನಪಲ್ಲಿದೆ. ಪಟ್ಟು ನಿದ್ದೆಯ ಕಾರಣದಿಂದ ಮರುವಾಗಿದೆ ಅಷ್ಟೇನೆ. ನೋಡ್ರಿ ಎಂತ ಬ್ಯೂಟಿಫುಲ್ ಲಾಜಿಕ್. ಅದಕ್ಕೆ ಶರೀರ ತಾಪದಿಂದನೋ ಇನ್ಯಾವುದೋ ತಾಪದಿಂದನೋ ಅದು ನೋಡೋರಿಗೆ ಮರುವಾಗಿರೋ ತರ ಕಾಣ್ಬೇಕಾಗ್ಲಿ, ಬಟ್ ಅವನಿಗೆ ಮಾತ್ರ ಮರುವಾಗ ಸಾಧ್ಯನೇ ಇಲ್ಲ. ಅವನು ಮತ್ತೆ ಆ ಸ್ಥಿತಿಯಲ್ಲೇ ಇರ್ತಾನೆ ಅವನು ಯಾವಾಗ್ಲೂ ಕೂಡ ಅಂತ. ಬಹಳ ಬ್ಯೂಟಿಫುಲ್ ಅದ ನೋಡ್ರಿ. ನೋ ಡೌಟ್ ಯಾವುದೇ ರೀತಿಯಿಂದ ಅವನು ಶರೀರ ತಗೊಳ್ತಾನೋ ಶರೀರ ತಗೊಳ್ಳೋದಿಲ್ಲವೋ ಅದೆಲ್ಲ ಡಿಫ್ರೆಂಟ್. ಅದು ಶರೀರ ತಗೊಂಡ್ರು ಅಷ್ಟೇನೆ, ಶರೀರ ತಗೊಳ್ದಿದ್ರು ಅಷ್ಟೇನೆ. ಯಾಕಂತಂದ್ರೆ ಅವನು ಈ ಈ ಭಿನ್ನತೆಯಿಂದ ಮುಕ್ತನಾಗಿ ಬಿಟ್ಟಿದ್ದಾನೆ. ಅವನು ಅಭಿನ್ನನಾದವನಿಗೆ ಶರೀರ ಇದ್ರಷ್ಟೇ ಬಿಟ್ರಷ್ಟೇ. ಶರೀರ ತಗೊಂಡ್ರೆ ಮತ್ತೆ ಅದು ಏನು ಇನ್ನು ಮುಕ್ತಿ ಅಲ್ಲ ಅಂತಕ್ಕಂಥದ್ದು ಕಲ್ಪನೆ ಅದ. ಹಾಗಲ್ಲದು ಈ ಶ್ಲೋಕದಲ್ಲಿ ಬಹಳ ಸ್ಪಷ್ಟ ಮಾಡಿದ್ದಾರೆ ನೋಡ್ರಿ. ಅದು ಹಾಗೆ ಅಲ್ಲ. ಆಯ್ತು, ಒಮ್ಮೆ ಆನಂದ ಬ್ರಹ್ಮಾನಂದ ಆದ್ಬಿಟ್ರೆ ಅವನು ಶರೀರ ಇದ್ದರೆ ಅಷ್ಟೇನೆ, ಶರೀರ ಇಲ್ಲದೆ ಅಷ್ಟೇನೆ, ಒಂದೇ ಆನಂದ ಇರ್ತದಲ್ವ. ಅಲ್ಲೇನಿದೆ ಮತ್ತೆ ಸಂಶಯ ಪಡ್ಲಿಕ್ಕೆ? ಅದಕ್ಕೆ ಈ ವಿಚಾರದಲ್ಲಿ ಬಹಳಷ್ಟು ನಮಗೆ ತಿಳುವಳಿಕೆ ಇಲ್ದೇನೆ ಅನೇಕ ರೀತಿಯಾಗಿರ್ತಕ್ಕಂಥ ಕನ್ಫ್ಯೂಸ್ಗಳು, ಆ ಎಲ್ಲ ಕನ್ಫ್ಯೂಸ್ಗಳನ್ನ ಈ 2 ಶ್ಲೋಕದಲ್ಲಿ ಬಹಳ ಸ್ಪಷ್ಟವಾಗಿ ತೆಗೆದುಹಾಕಿಬಿಟ್ರು ಅವರು. ಪ್ರಮಾಣೋತ್ಪಾದಿತ ವಿದ್ಯಾ ಪ್ರಮಾಣಂ ಪ್ರಬಲಂ ವಿನಾ ನಶ್ಯತಿ ನ ವೇದಾಂತಾತ್ ಪ್ರಬಲಂ ಮಾನಮೀಕ್ಷತೆ. ನೋಡಿ ಬ್ಯೂಟಿಫುಲ್ ಆಗಿ ಬರಿತಾ ಇದ್ದಾರೆ ಅವರು. ವೇದ ಪ್ರಮಾಣದಿಂದ ಹುಟ್ಟಿದ ಬ್ರಹ್ಮವಿದ್ಯೆಯು ಪ್ರಬಲವಾದ ಮತ್ತೊಂದು ಪ್ರಮಾಣವಿಲ್ಲದೆ ನಾಶವಾಗಲಾರದು. ಲಾಜಿಕ್ ಕೊಡ್ತಾ ಇದ್ದಾರೆ ಅವರು. ಯಾಕಂತಂದ್ರೆ ಇದು ಶಾಸ್ತ್ರ ಪ್ರಮಾಣದಿಂದ ಹುಟ್ಟಿರ್ತಕ್ಕಂತಹದ್ದು. ಈ ಶಾಸ್ತ್ರ ಪ್ರಮಾಣದಿಂದ ಹುಟ್ಟಿರ್ತಕ್ಕಂಥ ಈ ವಿದ್ಯೆ ಮತ್ತೆ ಇದನ್ನ ನಾಶ ಮಾಡ್ಬೇಕಂತಂದ್ರೆ ಇದಕ್ಕೆ ಇದರಷ್ಟೇ ಪ್ರಬಲವಾಗಿರ್ತಕ್ಕಂತಹದ್ದು ಇನ್ನೊಂದು ಪ್ರಮಾಣ ಬೇಕಾಗತ್ತೆ. ಶ್ರುತಿ ವಾಕ್ಯಕ್ಕೆ ಸಮಾನವಾಗಿರ್ತಕ್ಕಂತಹ ಇನ್ನೊಂದು ಪ್ರಮಾಣ ಇತ್ತಂತಂದ್ರೆ ಅವಾಗ ಇದು ನಾಶ ಆಗುತ್ತಂತ ಹೇಳ್ಬೋದು. ಯಾಕೆ ಅಂತಂದ್ರೆ ವೇದಾಂತಕ್ಕಿಂತ ಪ್ರಬಲವಾದ ಪ್ರಮಾಣವನ್ನು ನಾವು ನೋಡಲಾರೆವು ಅಂತ ಅಂದ್ಬಿಟ್ರು, ಕ್ಲಿಯರ್ ಮಾಡಿಬಿಟ್ರು ನಾವು. ಯಾಕಂತಂದ್ರೆ ಇದು ವೇದಗಳ ಪ್ರಮಾಣದಿಂದ, ಶ್ರುತಿ ಪ್ರಮಾಣದಿಂದ ಉತ್ಪತ್ತಿ ಆಗಿರ್ತಕ್ಕಂತಹದ್ದು ಈ ಜ್ಞಾನ. ಹಾಗಾಗಿ ಇದು ವೇದಗಳು ಎಷ್ಟು ಸತ್ಯನೋ ಹಾಗೆ ಈ ಜ್ಞಾನವೂ ಕೂಡ ಅಷ್ಟೇ ಸತ್ಯ. ಹಾಗಾಗಿ ಇದು ನಾಶ ಆಗೋದಿಲ್ಲ. ಮತ್ತೆ ಒಂದು ವೇಳೆ ಇದಕ್ಕಿಂತ ಬಲವಾಗಿರ್ತಕ್ಕಂಥದ್ದು ಪ್ರಮಾಣ ಯಾವುದಾದ್ರು ಇತ್ತಂತಂದ್ರೆ ನಾಶ ಆಗ್ಬೋದಾಗಿತ್ತು. ಬಟ್ ಈ ಶ್ರುತಿಗಿಂತ ಪ್ರಮಾಣವಾಗಿರ್ತಕ್ಕಂಥದ್ದು ಇನ್ನೊಂದು ಪ್ರಬಲವಾಗಿರ್ತಕ್ಕಂಥ ಪ್ರಮಾಣವಾಗಿರ್ತಕ್ಕಂಥದ್ದು ಯಾವುದು ಗ್ರಂಥ ಇಲ್ಲ. ಹಾಗಾಗಿ ಈ ಇಂಪಾಸಿಬಲ್ ಅದು ಅಂತ. ತಸ್ಮಾತ್ ವೇದಾಂತ ಸಂಸಿದ್ಧಂ ಸದದ್ವೈತಂ ನ ಬಾಧ್ಯತೆ ಅಂತಕಾಲಿಪ್ಯತೋ ಭೂತ ವಿವೇಕಾನ್ ನಿವೃತ್ತಿ ಸ್ಥಿತ. ಮರಣಕಾಲದಲ್ಲಿ ಕೂಡ ಮತ್ತೆ ಪುನಃ ಈ ಎಲ್ಲರಿಗೆ ಸಂಶಯ ಇರ್ತಕ್ಕಂತಹದ್ದನ್ನ ತಿಳಿಸ್ಬಿಟ್ಟು
ಈ ಸಿದ್ಧಾಂತ, ಅದ್ವೈತ ಸಿದ್ಧಾಂತ, ಇದು ಯಾವುದೇ ಕಾರಣಕ್ಕೆ ನಾಶವಾಗದೇ ಇರತಕ್ಕಂತಹದ್ದು. ಯಾರು ಇದನ್ನು ತಿಳಿತಾರೋ ಅವರು ಆತ್ಯಂತಿಕವಾದ ಆ ಆನಂದ ಸ್ಥಿತಿಯಿಂದ ಒಂದು ಸ್ವಲ್ಪವನ್ನು ಕೂಡ ಕದಲೋದಿಲ್ಲ. ಅವರು ಯಾವಾಗ ಈ ಸಾಧಕರಾಗಿರ್ತಕ್ಕಂಥವ್ರಿಗೆ ಯಾವಾಗೆಲ್ಲ ಸಂಶಯ ಬರುತ್ತೋ ಆ ಕಾರಣದಿಂದ ಅವಾಗೆಲ್ಲನೂ ಈ ಭೂತ ವಿವೇಕ ಪ್ರಕರಣವನ್ನ ಚಿಂತನೆ ಮಾಡ್ತಾ 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 ಇದು ಹೆಚ್ಚು ನಮಗೆ ಸ್ಥಿರತೆಯನ್ನ ಪಡಿತದೆ ಅನ್ನುವಂತಹ ವಿಷಯವನ್ನ ತಿಳಿಸುತ್ತಾ ಈ ಭೂತ ವಿವೇಕ ಪ್ರಕರಣವನ್ನ ನಮಗೆ ಸ್ಪಷ್ಟಗೊಳಿಸಿರ್ತಕ್ಕಂತಹ ವಿದ್ಯಾರಣ್ಯ ಮುನಿಗಳಿಗೆ ಮತ್ತೊಮ್ಮೆ ನಮನವನ್ನ ಸಲ್ಲಿಸುತ್ತಾ, ಈ ಸಿದ್ಧಾಂತ ನಮ್ಮ ಬುದ್ಧಿಯಲ್ಲಿ ಸ್ಪಷ್ಟವಾಗಿ ನಿಂತು ಎಲ್ಲ ದ್ವಂದ್ವಗಳಿಂದ ಮುಕ್ತರಾಗಿ ಆ ಆತ್ಯಂತಿಕ ಆನಂದವನ್ನ ಸದಾ ಅನುಭವಿಸೋಣ ಎನ್ನುತ್ತಾ ಆ ಶಕ್ತಿಯನ್ನ ವಿದ್ಯಾರಣ್ಯ ಮುನಿಗಳು ನಮಗೆ ನೀಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ